ಫ್ಯಾನಪ್ಪ. ಇಲ್ಲ ಇಲ್ಲ, ನಾನು ಮಾತಾಡೋಕೆ ಇಷ್ಟಪಡಲ್ಲ. ಅಟ್ಯಾಕ್ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅಟ್ಯಾಕ್ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಶಂಡ, ಮಹಾ ಶಂಡ ಅವನು, ಪ್ರಚಂಡ ಶಂಡ ಅವನು. ಜೂಮ್ ಮಾಡಿದ್ದೀನಿ ಮುಗಿ ಮತ್ತೆ ನಿನ್ಗಿದೆ ಅಪ್ಪ. ಸುದೀಪ್ ಕಳ್ಸನ, ಸುದೀಪ್ ಕಳ್ಸಿದ್ದಾರೆ ಜಗಳ ಆಡೋದಕ್ಕಿಲ್ಲ. ಕಿಚ್ಚ ಸುದೀಪ್ನ ಅಭಿಮಾನಿಗಳು ರಾಜ್ಯಾಧ್ಯಕ್ಷ ಎಲ್ಲ ನವೀನ್ ಗೌಡ ಗುಂಪು ಕಟ್ಕೊಂಡು ಮನೆಗೆ ನುಗ್ಗಿ ಕೊಲೆ ಮಾಡಕ್ ಬಂದಿದ್ದಾರೆ. ಡ್ರಿಂಕ್ಸ್ ಕುಡ್ಕೊಂಡು ಬಂದಿದ್ದಾರೆ. ನೀವೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಿ, ಸುದೀಪ್ ಕೊಲೆ ಮಾಡಕ್ ಕಳಿಸಿದ್ದಾರೆ. ಚಾಕು ಚೋರಿ ತಗೊಂಡ್ಬಂದಿದ್ದಾರೆ, ಚಾಕು ಚೋರಿ ಆರ್ಟಿಸ್ಟಿಕ್ಕೆಲ್ಲ ತಂದಿದ್ದಾರೆ. ಎಲ್ಲರೂ ಪೊಲೀಸ್ ಕಂಪ್ಲೇಂಟ್ ಮಾಡಿ. ಕೊಲೆ ಮಾಡಕ್ ಬಂದಿದ್ದಾರೆ. ಬಾಗ್ಲಕೋ ಏನದು ಎಲ್ಲ ತಂದಿದ್ದಾರೆ. ನೋಡಿ, ಕಿಚ್ಚ ಸುದೀಪ್ ಕಲ್ಸಿರೋಂತ ನಪುಂಸಕರು ಕೊಲೆ ಮಾಡಕ್ ಕಲ್ಸಿದ್ದಾರೆ ನೋಡಿ. ಚಾಕು ಎಲ್ಲ ಇಟ್ಕೊಂಡ್ ಬಂದಿದ್ದಾರೆ. ಪೊಲೀಸ್ ಬಂದ್ರ ಲೊಕೇಶನ್ ಯಾರು ಕಳ್ಸಿದ್ದು? ಎಲ್ಲೋ ನಮ್ಮ ಪ್ರಾಬ್ಲಮ್ ಆಗಿದೆ. ನಾನು ಲೈವ್ ಲೊಕೇಶನ್ ಕಳ್ಸಿದ ಪ್ರಾಬ್ಲಮ್ ಆಯ್ತು. ನಮ್ಮ ತಂಡಕ್ಕೆ ನೋಡಿ
ನವೀನ್ ಗೌಡ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಸುದೀಪ್ ಹೇಳಿ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಫೋನ್ ಕಟ್ ಆಗ್ತಾ ಇದೆ. ಕೊಲೆ ಮಾಡ್ಸೋದಕ್ಕೆ ಮನೆಗೆ ಅದು ಮನೆ ಅಣ್ಣ ನೀವೆಲ್ಲ ಹೋಗ್ಬಿಡಿ ಪ್ಲೀಸ್, ನೀವೆಲ್ಲ ಹೋಗ್ಬಿಡಿ, ನೀವೆಲ್ಲ ಹೋಗ್ಬಿಡಿ. ಇದೊಂದು ದೊಡ್ಡ ರೌಡಿಸಂ, ಕರ್ನಾಟಕದಲ್ಲಿ ರೌಡಿಸಂ. ನವೀನ್ ಸಾಗರ್ ಕಿಚ್ಚ ಸುದೀಪ ನಾಮರ್ದ ಒಳಗಡಿತಾನೆ ನೀವೆಲ್ಲ ಪೊಲೀಸ್ ಕಂಪ್ಲೇಂಟ್ ಮಾಡಿ ನಮ್ಮನ್ನ ಕಾರ್ನರ್ ಮಾಡಿದ್ದಾರೆ. ಜಾತಿ ಇರೋದೊಂದು ಜಾತಿ ಬರೋಣ ನಡೀಲಿ, ಇವತ್ತೇನಾಗುತ್ತ ಎತ್ಕಟ್ಟಣ ಜಾತಿ ಜಾತಿ ಎತ್ಕಟ್ಟಣ ಮನೆಗೆ ಬರ್ತಾರ. ಏನಾಗಿದೆ ಕಾನೂನು ಪೊಲೀಸರಲ್ಲೇ ಬಂದ ಹಾಫ್ ಅನ್ ಅವರ್ ಆಗಿದೆ. ಪೊಲೀಸ್ ಸ್ಟೇಷನ್ ಫೋನ್ ಎತ್ತಾ ಇಲ್ಲ. ಲೋಕಲ್ ಕನೆಕ್ಷನ್ ಮನೆಗೆ ನುಗ್ಗಿದ್ದಾರೆ ಗುಂಡಾಗಿರ್ತಾರೆ. ಇವರೆಲ್ಲ ಅಭಿಮಾನಿಗಳು ಚಂಡ ಅಭಿಮಾನಿಗಳು, ರೋಡಿಸಂ ಮಾಡೋದಕ್ಕ ರೋಡಿಸಂ ಮಾಡೋದಕ್ಕ ಅಭಿಮಾನಿ ಬಳಗ ಕಿತ್ತನೆ ನಪುಂಸಕ, ಕಿತ್ತ ನಾಮರ್ದ ಅವ್ರು ಕಳ್ಸಿದಾನೆ. ಇವರೆಲ್ಲ ಸಾರ್ವಜನಿಕರ ಮೇಲೆ ಇವರು ದೌರ್ಜನ್ಯ ಮಾಡೋದಕ್ಕೆ ಅಭಿಮಾನ ಬಳಗ ಇರೋದು. ಹೆಣ್ಣು ಮಕ್ಕಳಿರೋ ಮನೆಗೆ ನುಗ್ಗಿದ್ದಾನೆ. ಅಲ್ಲಿ ಯಾರಿದಾರ ಅಲ್ಲಿ ಈಚೆ ಕಡೆ ಲೇಡೀಸ್ನೆಲ್ಲ ಇಲ್ಲಿ ಸೇವ್ ಮಾಡು. ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳು. ಮನೆಗೆ ಬರುವಂತ ಬಳಗಗಾರೆಲ್ಲ ಇಟ್ಕೊಂಡು ಮನೆಗೆ ಬಂದು ಹೇಳ್ಕೊಡೋದು ಇವರೆಲ್ಲ ಸಂಸ್ಕಾರ ಯಾರಿಲ್ಲ. ನಪುಂಸಕರು ತಕೊಂಬಂತಾರೆ. ಕಿತ್ತ ನಪುಂಸಕ, ಆ ನಪುಂಸಕ ಕಲ್ಸಂದನು ಚಂಡ ಚಂಡ ನಾಮರ್ದ ಕಣು. ಮಾಡ್ದವನು. ಅಯ್ಯೋ ಬೆರಳು ನೋಡಿ, ಬೆರಳಿಗೆ ಟಚ್ ನೋಡಿ. ಗ್ಲಾಸ್ ಹೊಡೆದಾಕಿದ್ರು, ಗ್ಲಾಸ್ ಹೊಡೆದಾಕಿದ್ರು, ಗ್ಲಾಸ್ ಹೊಡೆದಾಕಿದ್ರು. ನೋಡಿ ಕೊಲೆ ಮಾಡಕ್ಕೆ ಬಂದಿರೋದು ಇರು. ಪೊಲೀಸರು ಬಂದ್ರ ಇಲ್ಲ, ಪೊಲೀಸರು ಅಲ್ಲ ತೆಗ್ದಿದ್ದಾನೆ ಹೊಡೆಯಕ್ಕಾಗಲ್ಲ. ಏನು ಅಟ್ಯಾಕು? ಎಷ್ಟು ದೊಡ್ಡ ಅಟ್ಯಾಕು. ಗ್ಲಾಸ್ ಹೊಡೆದು ಹಾಕಿದ್ರು ನೋಡಿ. ಬೆರಳಿಗೆ ಡ್ಯಾಮೇಜ್ ಆಗಿರೋದು ನೋಡಿ. ನೋಡಿ ಗ್ಲಾಸ್ ಇದು ನೋಡಿ ನೋಡಿ. ಏನಂತಪ್ಪ ಏನಪ್ಪ ಲೇಡೀಸ್ ಹುಷಾರ್ ಕಣ. ಈ ಕಡೆ ಬರ್ರಿ. ಆಯ್ತು ಲೇಟ್ ಸಿಂಗ್ ಕರ್ಕೊಂಡ್ ಬರ್ರಿ. ಈ ಕಡೆ ನಪುಂಸಕ ಕಿಚ್ಚ ಅಭಿಮಾನಿಗಳಿಗೆ, ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ, ನಪುಂಸಕ ಕಿಚ್ಚ ಚಂಡ ಅಭಿಮಾನಿಗಳಿಗೆ, ನಪುಂಸಕ ಚಂಡ ಅಭಿಮಾನಿಗಳಿಗೆ ಹೆಣ್ಮಕ್ಳ ಮನೆ ಇರೋ ನುಗ್ಗರಿಗೆ
ನಮ್ಗೆ ಬಂದವ್ರ ನೋಡಿ ಕಿಚ್ಚ ಸುದೀಪನ್ಗೆ ಅಧಿಕಾರ ಕಳಿಸಿರುವಂತಹ ಕಿಚ್ಚ ಸುದೀಪನ್ಗೆ ಅಧಿಕಾರ ಹೆಣ್ಣು ಮಕ್ಕಳು ಬಂದಿರೋದು ಹೆಣ್ಣು ಮಕ್ಕಳ ಮನೆಗೆ ಅಲ್ಲ ಇಲ್ಲಲ್ಲ ಹೆಣ್ಣು ಮಕ್ಕಳು ಮನೆಗೆ ಬಂದ್ರು, ಅಟ್ಯಾಕ್ ಮಾಡಿದ್ರು, ಸೀರಿಯಸ್ ಅಟ್ಯಾಕ್, ಕೊಲೆ ಬೆದರಿಕೆ. ನೋಡಿ ಗ್ಲಾಸ್ ಹೊಡೆದಾಕಿ ಒಂದೇ ಏಟು. ಪೀಸು ನಪುಂಸಕರು ಪೀಸು ನೋಡಿ. ಅಷ್ಟೇ ಇಲ್ಲ, ಈ ಕಡೆಯಿಂದ ನೋಡಿ. ಈ ಕಡೆಯಿಂದ ನುಗ್ಗಿ ಕೊಲೆ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ನೋಡಿ ನೋಡಿ ಯಾವಂತಾರೆ ನೀನು ಸಾರಿ ಕೇಳ್ಬೇಕ? ಹೆಣ್ಣು ನಿಂದನೆ ಮಾಡ್ತಾರೆ ನೀವು. ಹೆಣ್ಮಕ್ಳು ತಲೆ ಮೇಲೆ ಚಪ್ಪಲಿ ಇರ್ತೀರ, ನಾಟ್ಯ ಮನ ಇಲ್ವಾ ನಿಮ್ಮನ್ನ? ಹೆಣ್ಮಕ್ಳು ಇಲ್ವಾ? ನಪುಂಸಕರ ಆಭರಣಗಳ ನಾಟ್ಯ ಆಗಲ್ವಾ ನಿಂಗೆ? ಹೆಣ್ಮಕ್ಳು ಅಷ್ಟೊಂದು ಜನ ನಿಮ್ಮ ಅಭಿಮಾನ ಕೆಟ್ಟಾಗ ಬೈದಾಗ ಏನೋ ಮಾಡ್ತಿದ್ರಿ? ಬೇಡ ಬಂಗಾರ ಕೂಲಾಗು ಕೂಲ. ಇವ್ರು ಅದಕ್ಕೆ ಕ್ಷಮೆ ಕೇಳ್ಬೇಕಂತ ಮಾನವನಿದೆ ಇಲ್ವಾ? ನೀವೆಲ್ಲ ಏನ್ ಕಿವಿ ನಿಂತಿದ್ರ ಹೆಣ್ಮಕ್ಳಿಗೆ? ನಿಮ್ಮ ಅಪ್ಪ ಅಮ್ಮನ ಕೇಳಿ ಕೆಟ್ಟ ಕೆಟ್ಟ ಮಾತು ಬೈದಾಗ ಸರಿಯಾದ ಸಂಬಂಧ ಚಪ್ಪಲಿ ಕೊಂಡಾಡಿದ್ದಾರೆ ಮನೆಯಲ್ಲಿ. ಲೈವ್ ಇರ್ಬೇಕಾಯ್ತು ಬಿಗಿನಿಂಗ್. ನಾನು ಲೈವ್ ಇದ್ದೀನಿ, ಬಿಗಿನಿಂಗ್ ಇಂದ ಲೈವ್ ಇದ್ದೀನಿ ನಾನು, ಬಿಗಿನಿಂದ ಲೈವ್ ಇದ್ದೀನಿ ನಾನು. ಈಗ ಯಾರು ಬಿಟ್ಟಿದ್ರು ಯಾರು ಹಾಕ್ಸಿದ್ದು ಯಾರು ಬಸ್ ಅವಳೆ ಬಂದು ಕುತ್ಕೊಂಡು ಮಾತಾಡೋ ಆಸೆ ಅಂದ್ರೆ ಏನೋ ಅನ್ಕೊಳ್ಳೋದು ಅವನ ನಂಗೆ ಗೊತ್ತಿಲ್ಲ ಯಾರು ಅಂತ. ಏನೋ ಯಾರು ಮಾತಾಡ್ತಾರೆ ಬಿಡು. ಇನ್ನು ಒಳಗಿದಾರ ಅವರು. ಮತ್ತೆ ಬಿಡ ಏನು ಬಿಡುದನ್ನ ಬೇಡ ಅನ್ನ ಬೇಡ, ನೀವು ಇಲ್ಲೇ ಇರಿ. ಶರ್ಟ್ ಕೊಡಪ್ಪ. ಕೊಡಿ ಅದು ಮೊಬೈಲ್ ಕೊಡಿ. ಬ್ಲೂ ಶರ್ಟ್ ಇತ್ತಲ್ಲಪ್ಪ. ಮಾನ ಮರ್ಯಾದೆ ಎಲ್ಲ ಇರೋ ಹೆಣ್ಮಕ್ಳು ಮನೆಗೆ ಬಂದು ಏಕಾಏಕಿ ನುಗ್ತಾರೆ. ಯಾರು ಪರ್ಮಿಷನ್ ಕೊಟ್ಟಿದ್ರು ಏಕಾಏಕಿ ನುಗ್ಗೋದಕ್ಕೆ? ಹೋಗ ಹೆಣ್ಮಕ್ಳು ನಿಂದನೆ ಮಾಡ್ತಿದ್ದಾಗ ಏನೇ ಮಾಡ್ತಿದ್ರಿ ನಿಮ್ಮ ಅಭಿಮಾನಿಗಳು? ಕಿಚ್ಚ ಹೇಳ್ಕೊಟ್ರೇನೆ ಹೆಣ್ಣು ನಿಂದನೆ ಮಾಡ್ರಿ ಅಂತ. ಹೌದಾ? ಪೊಲೀಸ್ನ ಒಳಗೆ ಬಿಡಬೇಡಿ ದಯವಿಟ್ಟು. ನನ್ನ ರೂಮಲ್ಲಿ ಪೊಲೀಸ್ನ ಬಿಡಬೇಡಿ. ಯಾಕೆ ಗೊತ್ತಾ? ಯಾರು ನಂಬದ್ ನಾನು? ಹೌದು, ಯಾರು ಇಲ್ಲ. ವಿತೌಟ್ ಯೂನಿಫಾರ್ಮ್ ಸರ್ಚ್ ವಾರೆಂಟ್ ಇಲ್ಲ. ಇವನ ಹತ್ರ ಇದೆ, ಇರ್ಲಿ ಬಿಡಿ, ಇವನಿದೆ ನನ್ನ ಜೊತೆ. ಪೊಲೀಸ್ ಬಂದ್ರು. ಗ್ಲಾಸ್ ಹೊಡೆದಾಕಿದ್ದಾರೆ ಕತ್ತೆಗಳು ನೋಡಿ. ಪೀಸ್ ಆಗೋಗಿದೆಯಲ್ಲ ಇಲ್ಲಿ ಗ್ಲಾಸ್ ಹೊಡೆಯೋದೊಂದೇ ಇಲ್ಲ ನೋಡಿ. ದೊಡ್ಡ ಕೋಲಲ್ಲಿ ಕಿಟಕಿಯಿಂದ ಚುಚ್ಚಿ ಹತ್ಯೆ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ವಿಡಿಯೋ ಪ್ರೂಫ್ ಇದೆಯಾ ನೋಡಿ ಇಲ್ಲಿ. ಯಾರು? ನಾನು ಫೋನ್ ಮಾಡಿ ಅವ್ರು ಬಂದಿದ್ರು, ಅವರೇ ಅಣ್ಣನ ಹತ್ರ ಮಾತಾಡಿದ್ರು. ಬಾಲಾಜಿ ಇವರೇ ನನ್ನ ಲೊಕೇಶನ್ ಕೇಳಿ ನಂದು ಕನ್ಬಿಟ್ಟಾನೆ. ಮುಂಚೆ ಫೋನ್ ಮಾಡಿದ್ರು ನನ್ನ ಹತ್ರ, ಶೀತ ಹತ್ರ ಬೇಕು ಅಂತ ಫೋನ್ ಮಾಡಿ. ಸೋಮೇಶ್ ಕೇಳಿ, ಸೋಮೇಶ್ ಸಾರ್ವಜನಿಕಗೋಸ್ಕರ ಪೊಲೀಸ್ ಇರೋದು. ಪೊಲೀಸ್ ಅಂತ
ನಾವೇ ಹಾಕಿದಂತೆ ವಿಡಿಯೋ ಇದು ಗ್ಲಾಸ್ ನಿಂಗೆ ಪ್ರೂಫ್ ಇದೆಯಲ್ಲ ನಮ್ಮನೆ ಗ್ಲಾಸ್ ನಾವು ಲೈವ್ ಇದೆ. ಬರೀ ವಿಡಿಯೋ ಲೈವ್ ಇದೆ, ಯಾವ್ದು ಎಡಿಟ್ ಇಲ್ಲ, ಎಲ್ಲ ನೇರ ಇದೆ. ಯಾವ್ದು ಈ ತರ ಕದ್ದು ಮುಚ್ಚಿ ಎಡಿಟ್ ಮಾಡಿಲ್ಲ ನಾವು. ನೋಡಿ ಇನ್ನೂ ಹೊಡಿತಾ ಇದಾರೆ. ಅಭಿಮಾನ ಈಗ ಮನೆ ಇಟ್ಕೋಬೇಕಾ? ಅಭಿಮಾನ ಯಾರು ಬೇಡ ನನಗೆ, ಯಾರು ನನಗೆ ಒಳಗಡೆ ಬರೋದು ಬೇಡ ಹೊಸಬ್ರು. ನಾನು ಈ ರೀತಿ ಇದ್ರೆ ನಾನು ಬರೋದಿಲ್ಲ ರೀ. ನೀನೇನೋ ಒಬ್ಬ ಏನ್ ಮಾಡ್ತೀಯ? ಬಿಡಲ್ಲ, ಬೇಕಾದ್ರೆ ಬಿಡಲ್ಲ. ಹೌದು, ಇವಾಗ ಹೊಡೆದ್ರು ನಾವು ಬರಲ್ಲ, ನಾವು ಇಲ್ಲೇ ಕೊಲೆ ಆದ್ರೂ ಸರಿ ನಾನು ಬರೋದಿಲ್ಲ. ನಮಗೆ ರಕ್ಷಣೆ ಇಲ್ಲ ಈ ಊರಲ್ಲಿ. ಈ ರೀತಿ ಮನೆಯೊಳಗೆ ಹೆಣ್ಣು ಮಕ್ಕಳಿರೋ ಮನೆಯೊಳಗೆ ನುಗ್ಗಿ ಆಡಬೇಡಿ, ಕರ್ನಾಟಕದಲ್ಲಿ ಹಾಳ ಹೋಗ್ತಾರೆ ಅಂತ ಹೇಳಿದಕ್ಕೆ ಇವ್ರಿಗೆಲ್ಲ ಉರಿ ಬಂತ. ರಾಜರ ಕಾಲದಲ್ಲೂ ಹಿಂಗ ಆಗ್ತಿರ್ಲಿಲ್ಲ. ಇಷ್ಟೊಂದು ದಬ್ಬಾಳಿಕೆ. ಅವ್ನು ನನಗೆ ಗೊತ್ತಿಲ್ಲ, ಅವನು ಅದ್ರ ಮುಂಚೆ ಫೋನ್ ಮಾಡಿದ್ದ ನನಗೆ. ಅದೇ ಗಲಾಟೆ ಆಗೋಕ್ ಮುಂಚೆ ಇಲ್ಲ, ಗಲಾಟೆ ಆಗೋಕ್ ಮುಂಚೆ ಫೋನ್ ಮಾಡಿದ್ದ ನನಗೆ ಅವನು. ಇವ್ರಿಗೇನು ಯಾವ ಸಾಮಾನ್ಯ ಮನುಷ್ಯರ ಗತಿ ಏನು? ನಾನು ಇಷ್ಟು ಜನರ ಪ್ರೀತಿ ಗಳಿಸಿರೋ ನನಗೆ ಹಿಂಗಾದ್ರೆ ಸಾಮಾನ್ಯ ಮನುಷ್ಯರ ಗತಿ ಏನು? ನೋಡಿ, ಇನ್ನೂ ಈಚ ಕಡೆ ಗೇಟ್ ಹತ್ರ ಬಂದು ಅಲ್ಲಿ ಗೇಟ್ ಕುಕ್ಕೋದು ಎಲ್ಲ ಮಾಡ್ತಿದ್ದಾರೆ. ನೋಡಿ ತಗ್ಲಿರೋದು ಈ ಹುಡುಗನಿಗೆ ನೋಡಿ, ಗ್ಲಾಸ್ ಅದು ತಗ್ಲಿರೋದು ಶಶಾಂಕ್ ಒಂದಿದ್ದು ನೋಡಿ. ಅವೆಲ್ಲ ಏನು ನ್ಯಾಯ ಅಷ್ಟೇ. ನೋಡಿ ಎಲ್ಲ ಅಕ್ವೈರ್ ಆಗಿರೋದಲ್ಲಿ ನೀವೆಲ್ಲ ನೋಡ್ಲಿಲ್ವಾ? ಗ್ಲಾಸ್ ಹೊಡೆದಾಕಿದ್ದು, ಬೈದಿದ್ದು, ಅಟ್ಯಾಕ್ ಮಾಡಿದ್ದು, ಒಳಗಡೆ ಕಟ್ಟಿಗೆಯಿಂದ ಚುಚ್ಚಿದ್ದು. ಇಂಥ ಕೊಲೆಗಡಕರಪ್ಪ ಇವರು, ನಿಜ ಜೀವನದ ಕೊಲೆಗಡಕರಾಗ್ಬಿಟ್ಟಿದಾರಲ್ಲ. ಇನ್ನಾಯ್ತು, ಇನ್ನು ಕರ್ನಾಟಕ ಈ ರೀತಿ ಆದ್ರೆ ಲಾ ಅಂಡ್ ಆರ್ಡರ್ ಅವನು ಬಿಡು. ಯಾವ ಧೈರ್ಯದ ಮೇಲೆ ಇವ್ರ ಒಳಗೆ ನುಗ್ಗಿದ್ರು? ಪಿಚ್ಚಾ ಸುದೀಪ್ ಅರೆಸ್ಟ್ ಆಗ್ಬೇಕು. ಪಿಚ್ಚಾ ಸುದೀಪ್ ಈಗಲೇ ಅರೆಸ್ಟ್ ಆಗ್ಬೇಕು. ಅಲ್ಲಿವರೆಗೂ ನಾನು ಈ ರೂಮಿಂದ ಹೊರಗೆ ಬರಲ್ಲ. ಪಿಚ್ಚಾ ಸುದೀಪ್ ಈಗಲೇ ಅರೆಸ್ಟ್ ಆಗ್ಬೇಕು. ಅಲ್ಲಿವರೆಗೂ ನಾನು ಈ ರೂಮ್ ಬಿಟ್ಟು ಬರಲ್ಲ. ಪಿಚ್ಚಾ ಸುದೀಪ್ ಅರೆಸ್ಟ್ ಆಗ್ಬೇಕು. ಅಲ್ಲಿವರೆಗೂ ನಾನು ಈ ರೂಮ್ ಬಿಟ್ಟು ಬರಲ್ಲ. ಪಿಚ್ಚಾ ಸುದೀಪ್ ಅರೆಸ್ಟ್ ಆಗ್ಬೇಕು. ಅಲ್ಲಿವರೆಗೂ ನಾನು ಈ ರೂಮ್ ಬಿಟ್ಟು ಬರಲ್ಲ. ಪಿಚ್ಚಾ ಸುದೀಪ್ ಅರೆಸ್ಟ್ ಆಗ್ಬೇಕು. ಪಿಚ್ಚಾ ಸುದೀಪೇ ಅರೆಸ್ಟ್ ಆಗ್ಬೇಕು. ಪಿಚ್ಚಾ ಸುದೀಪ್ ಅರೆಸ್ಟ್ ಆಗ್ಬೇಕು. ಅಲ್ಲಿವರೆಗೂ ನನ್ನ ಯಾರು ಮುಟ್ಬಾರ್ದು. ಬೋಲಾಗಿದೆ, ನೀರು ಬಿಡು, 2 ನಿಮಿಷ. ಆಯ್ತು ನಾವು ಪ್ರಚೋದನೆ ಮಾಡಿದ್ದು ಆಯ್ತು ಬಿಡಿ. ನೀವು ಅವ್ರಿಗೆ ಹೇಳಿ, ನೀವು ನಮ್ಮ ಮೇಲೆ ಅಟ್ಯಾಕ್ ಆಗಿರೋದು ಯಾವ ನಂಬಿಕೆ ಅಂದ್ಮೇಲೆ ಯಾವ ನಂಬಿಕೆ? ಅವ್ರು ಅಲ್ಲೇ ನಿಲ್ಲಿಸ್ಕೊಂಡು ನಮ್ಮನ್ನ ಆಚೆ ಕರಿತೀರಾ ನೀವು? ಅವ್ರನ್ನ ಅಲ್ಲೇ ನಿಲ್ಲಿಸಿ ನಮ್ಮನ್ನ ಆಚೆ ಕರಿತೀರಾ ನೀವು? ಇಲ್ಲ, ನನ್ನ ರೂಮ್ ಒಳಗೆ ಯಾರು ಬೇಡ. ನನಗೆ ಯಾರ ಮೇಲೆ ನಂಬಿಕೆ ಇಲ್ಲ. ನನ್ನ ರೂಮ್ ಒಳಗೆ ಯಾರು ಬರೋಂಗಿಲ್ಲ. ಪಿಚ್ಚಾ ಸುದೀಪ್ ಅರೆಸ್ಟ್ ಆಗ್ಬೇಕು, ಆಗ್ಲೇ ನಾನು ಈ ರೂಮಿಂದ ಆಚೆ ಬರೋದು. ನನ್ನನ್ನು ಮಾತಾಡ್ಬೇಡಿ, ಬಾಗ್ಲಾಕ್ರು. ಇಲ್ಲ, ನೀವು ಅವ್ರನ್ನ ಜಾಗ ಖಾಲಿ ಮಾಡಿಸದೆ ನಮ್ಮನ್ನ ಆಚೆ ಕರ್ಕೊಂಡು ಹೋಗ್ತಾ ಇದೀರಾ. ಯಾರು ನೀವು ದಂಡಿಸೋದು? ಬನ್ನಿ, ನೀವು ಬನ್ನಿ. ನೀವು ಕೂತ್ಕೊಳ್ಳಿ, ಆರಾಮಾಗಿ ಕುತ್ಕೊಂಡು ಮಾತಾಡಿ. ಕೂತ್ಕೊಳ್ಳಿ.
ಯಾರಿಗೆ ಯಾರು ಗದರುವುದು? ಅಟ್ಯಾಕ್ ಆದವ್ರಿಗೆ ಗದರ್ತೀರಾ ನೀವು? ಅಟ್ಯಾಕ್ ಮಾಡೋರ್ನ ಅಲ್ಲಿ ನಿಲ್ಲಿಸ್ಕೊಂಡು ಏನು ನೀವು ನಮ್ಮನ್ನ ಗದರೋದು? ನಾವು ಈ ರೂಮ್ ಬಿಟ್ಟು ಬರಲ್ಲ. ನನ್ನ ರೂಮ್ಗೆ ಯಾರು ಬರಬಾರ್ದು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಹೆಂಗೆ ನಾವು ನಂಬೋದು? ಎಲ್ಲಿ ಅಲ್ಲೇ ಬಚ್ಚಿಟ್ಕೊಂಡಿರ್ತಾರ ಅವರು. ಇಲ್ಲ, ಅವ್ರ ಭಯ ನಮಗಿಲ್ಲ. ನಾವು ಭಯ ಬಿಟ್ಟು ಸತ್ತವರು. ನಾವು ಯಾವಾಗ್ಲೂ ಸತ್ತೋಗಿದೀವಿ. ಇನ್ನೇನು ಕೊಲ್ತಾರ ನಮ್ಮನ್ನ? ನೀವು ಲಾ ಅಂಡ್ ಆರ್ಡರ್ ಕಾಪಾಡಿ. ನಮ್ಮನ್ನ ಗದರ್ತೀರಾ ನೀವು? ನಮ್ಮನ್ನ ಗದರ್ತೀರಾ? ನಮ್ಮ ಮನೆ ಒಳಗೆ ನುಗ್ಗೋಕೆ ಹೆಂಗ್ ಬಿಟ್ರಿ ನೀವು? ಕಿಚ್ಚ ಸುದೀಪ್ ಇವಾಗಲೇ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಇವಾಗ ಅರೆಸ್ಟ್ ಆಗ್ಬೇಕು. ಅವ್ರನ್ನ ನೀವು ಆಚೆ ಕಳಿಸಿದೀರಾ? ಅವ್ರನ್ನ ನೀವು ಅರೆಸ್ಟ್ ಮಾಡ್ಬೇಕಾಗಿತ್ತು. ಅವ್ರನ್ನ ಆಚೆ ಹೆಂಗ್ ಕಳಿಸಿದ್ರಿ ನೀವು? ಅವ್ರನ್ನ ಹಿಡಿದು ಅರೆಸ್ಟ್ ಮಾಡ್ಬೇಕಾಗಿತ್ತು ನೀವು. ನನ್ನ ರೂಮ್ ಒಳಗೆ ಯಾರನ್ನಾದ್ರೂ ಬಿಟ್ರೆ ನಿಮ್ ಯಾರನ್ನೂ ಮಾತಾಡಲ್ಲ ನಾನು. ನೀವ್ ಯಾರಾದ್ರೂ ನನಗೆ ಫಾರು ಎಗೇನೆಸ್ಟ್ ಯಾರನ್ನೂ ಒಳಗೆ ಬಿಡಬೇಡಿ. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಆಗ್ಲೇ ಕರ್ನಾಟಕದಲ್ಲಿ ನ್ಯಾಯ ಇದೆ ಅಂತ ಅರ್ಥ. ಇಲ್ವೋ? ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ನೋಡಿ ಗ್ಲಾಸುಗಳೆಲ್ಲ. ನಾನ್ ನನ್ನ ಹೆಣ್ಣು ಮಗುನ ಬೆಂಗಳೂರಲ್ಲಿ ಯಾವ ಧೈರ್ಯದ ಮೇಲೆ ಬಿಟ್ಟೋಗ್ಲಿ? ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಆಗ್ಲೇ ನಾನು ಕರ್ನಾಟಕದ ಲಾ ಅಂಡ್ ಆರ್ಡರ್ ನಂಬೋದು. ಅವರೆಲ್ಲರನ್ನು ಅರೆಸ್ಟ್ ಮಾಡದೆ ಇವ್ರು ಬಂದು ಅವ್ರನ್ನೆಲ್ಲ ಅರೆಸ್ಟ್ ಮಾಡದೆ ನಮ್ಮನ್ನ ಹಿಡಿಯೋಕ್ ಬಂದಿದ್ದೀರಾ ನೀವು? ಅವ್ರನ್ನ ಅರೆಸ್ಟ್ ಮಾಡಿ ಮೊದಲು. ನಮಗೆ ಗ್ಲಾಸ್ ಎಲ್ಲ ಹೊಡೆದಿದ್ದಾರೆ. ಏಯ್, ನೋಡಿ ಪೊಲೀಸು ಅಟ್ಯಾಕ್ ಆದವ್ರಿಗೆ ಹಿಡಿತಾ ಇದ್ದಾರೆ. ಎಂತ ಬೆಂಗಳೂರಿದು ಅಟ್ಯಾಕ್? ನಾನ್ ಯಾಕೆ ಬರ್ಬೇಕು? ಅಲ್ಲಿರೋರ್ನ ಅರೆಸ್ಟ್ ಮಾಡಿ ಫಸ್ಟ್. ಬರೋದಿಲ್ಲ. ನಿಮ್ಮ ಅವ್ರನ್ನ ಅರೆಸ್ಟ್ ಮಾಡಿ ಫಸ್ಟ್. ನೀವು ಅವ್ರನ್ನ ಅರೆಸ್ಟ್ ಮಾಡಿ ಫಸ್ಟ್. ನೀವು ಏನ್ ನಡೀತಾ ಇದೆ? ನೀವು ನಮ್ಮನೆ ಇದು ನಮ್ಮೇಲೆ ಜೋರ್ ಮಾಡ್ತೀರಿ ನೀವು. ನಮ್ಮೇಲೆ ಜೋರ್ ಮಾಡೋ ಧೈರ್ಯನಾ ನಿಮ್ಗೆ? ಹೋಗ್ರಿ ಜೋರ್ ಮಾಡ್ತೀರಾ? ಅಟ್ಯಾಕ್ ಆದವ್ರನ್ನ ಜೋರ್ ಮಾಡ್ತಾ ಇದಾರೆ. ಏನು ಹಣ ಸಿಕ್ಕಿದೆ ನಿಮ್ಗೆ? ಅಟ್ಯಾಕ್ ಆದವ್ರ ಮೇಲೆ ಜೋರ್ ಮಾಡ್ತಿದ್ದೀರಾ ನೀವು? ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಅವ್ರನ್ನ ಅರೆಸ್ಟ್ ಮಾಡ್ರೋ ಫಸ್ಟ್. ಅರೆಸ್ಟ್ ಮಾಡ್ರೋ. ಇಲ್ಲೇ ಬರ್ಕೊಳ್ಳಿ. ಬೇಡ ಹೋಗಿ ನೀವು. ನಾವು ಸಾಯ್ತೀವಿ. ಹೋಗಿ. ಅವ್ರನ್ನ ಅರೆಸ್ಟ್ ಮಾಡಿ ಫಸ್ಟ್. ನಮ್ಮ ಮುಂದೆ ಅವ್ರಿಗೆ ಬೇಡಿ ಹಾಕಿ. ಅಟ್ಯಾಕ್ ಮಾಡಿದವ್ರಿಗೆ ಬೇಡಿ ಹಾಕಿ ಬರ್ತೀವಿ. ಬೇಡಿ ಹಾಕಿ. ನಮ್ಮ ಕಂಪ್ಲೇಂಟ್ ಬಾಂಬೆಲೆ ಕೊಟ್ಟಿದ್ದೀವಿ. ಅರೆ ಇದೇನ್ರಿ ಇದು? ಕಳ್ಳ ಓಡೋಗ್ಬಿಡ್ತಾ ಇದೆ. ನಾವು ಹಿಡೀರಿ ಫಸ್ಟ್. ಕಳ್ಳ ಆಯ್ತು, ನೀವು ಕಳ್ಳ ಓಡೋಗ್ತಾ ಇದ್ದಾನೆ, ಅವ್ನು ಹಿಡೀರಿ ಫಸ್ಟ್. ಹೋಗ್ರಿ ನೀವು ಹಿಡಿಬೇಡಿ. ಹೋಗ್ರಿ, ನಾವು ಸಾಯ್ತೀವಿ. ನಾವ್ ಇಲ್ಲೇ ಸಾಯ್ತೀವ್ರಿ. ಹೋಗ್ರಿ. ನ್ಯಾಯ ಮಾತಾಡೋದ್ ಬಿಟ್ಟು ನಮ್ಮನ್ನೇ ಮಾತಾಡ್ತೀರಾ? ಒಳಗಡೆ ನುಗ್ಗಿರೋರ್ನ ಜೀಪ ಕರ್ಕೊಂಡೋಗ್ತಿಲ್ಲ. ಇವ್ರಿಗೆ ಜೀಪ ನನಗೆ ಎದೆ ನೋಡ್ತಾ ಇದೆ, ಯಾಕೋ ಗೊತ್ತಿಲ್ಲ. ಇಲ್ಲ, ಇದು ಅಸಹ್ಯ. ಇದೇನಿದು? ಇವರು ನಮ್ಮ ಮೇಲೆ ಬಿದ್ದಿದ್ದಾರೆ ಪೊಲೀಸು. ಅಲ್ಲಿ ಓಡೋಗ್ಬಿಡ್ತಾ ಇದಾರೆ. ಅವ್ರನ್ನ ಹಿಡಿದಿರಾ? ಆಗ್ತಿರೋದ್ರಿಂದ ಇಲ್ಲಿ ಬನ್ನಿ, ಸ್ಟೇಷನ್ ಬನ್ನಿ ಅಂತ ಹೇಳ್ತಾರೆ. ನಾವು ಸ್ಟೇಷನ್ ಅವ್ರನ್ನ ಹಿಡೀರಿ ಫಸ್ಟ್. ಸ್ಟೇಷನ್ ಕರ್ಕೊಂಡೋಗಿ ನಾವು ಬರ್ತೀವಿ. ನಿಮ್ಮನ್ನ ನಿಮ್ ವಿಡಿಯೋನ ನಾನು ನೋಡಿದ್ದೀನಿ. ನಿಮ್ಮೆಲ್ಲ ಗೌರವ ಇದೆ. ನಮ್ಮ ಮೇಲೆ ಗೌರವ ಬೇಡ. ನಮಗೆ ಅನ್ಯಾಯ ಆಗಿದೆ. ನನಗಲ್ಲ, ಈ ಮಕ್ಕಳು ಇನ್ನೂ ಮದುವೆ ಆಗಿ ಚಿಕ್ಕ ಮಕ್ಕಳಿಗೆ ಅನ್ಯಾಯ ಆಗಿ. ನಾನು ಸತ್ರು ಪರವಾಗಿಲ್ಲ. ಈ ಚಿಕ್ಕ ಮಕ್ಕಳ ಮೇಲೆ ಅಟ್ಯಾಕ್ ಆಗಿದೆ. ನಾನ್ ಸಾಯ್ತೀನಿ. ನಿಮ್ಮಂತವ್ರು ಬೇಡ ನನಗೆ. ಹೋಗ್ರಿ. ನಮ್ ರಕ್ಷಣೆ ನಾವು ಮಾಡ್ಕೋತೀವಿ. ಹೋಗ್ರಿ.
ನಿಮ್ಗೆ ಏನೇ ಗೊತ್ತು ನುಗ್ಗೋರು ನಾನಿಂದ ನುಗ್ಗಿದ್ರಾ? ಏ ತುಂಬಾ ಹೀರೋ ಕೇಳಿಕೆ ಬಂದಿರೋ ಬಂದ್ಮೇಲೆ ಕಾಸು ಹೊಡಿತಾರೆ. ಬಂದ್ಮೇಲೆ ಹೌದು. ನೀವು ಗಂಡ್ಮೇಲೆ ಏ ಅನ್ಬೇಡಿ ನಾವು ಪ್ರೂಫ್ ಇದೆ. ದಂಧೆ ಮಾಡ್ತಾರೆ, ಗಲಾಟೆ ಮಾಡ್ತಾರೆ ಅವರು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಕಿಚ್ಚ ಸಿಎಂ ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಕರ್ನಾಟಕ ಸಿಎಂ ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಕರ್ನಾಟಕ ಗೃಹ ಸಚಿವ ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಎಂಡಾಕ್ ಮಾಡ್ಬೇಕು. ನೀರು ಬೇಡಪ್ಪ ನಂಗೆ. ನಮ್ ರೋಹಿಣಿನ ಒಳಗ್ ಬಿಡಿ. ನಮ್ ರೋಹಿಣಿ ನನಗೆ ಬೇಕು. ರೋಹಿಣಿ ಮತ್ತೆ ಅವ್ರ ಅತ್ತೆ ಇಬ್ಬರನ್ನ ಒಳಗ್ ಕರೀರಿ. ಶಶಾಂಕ್ ಅಲ್ಲೇ ಇರ್ಲಿ ಬೇಕಾದ್ರೆ, ಅವನು ವೀರ. ಅವನು ನೀವೆಲ್ಲ ಹೊರಗೋದ್ರು ನನಗೆ ಧೈರ್ಯ ಇದೆ. ಇವನೇನು ನನಗೆ ಭಯ ಇಲ್ಲ, ಇವನು ಭಯ ಇಲ್ಲ. ಇವರೆಲ್ಲ ವೀರರು. ಅವನೊಬ್ಬ ನಮ್ಮ ಹುಡುಗ ಸಾಕ ಅವ್ರನ್ನೆಲ್ಲ ಎತ್ತಕ. ನಮ್ ದೇವರಾಜ ಸಾಕ ಅವನ್ನ ಮುಗಿಸೋಕೆ. ನೀರು ಕುಡೀರಿ, ಕೂತ್ಕೊಳ್ಳಿ 5 ನಿಮಿಷ. ಹೆಣ್ಣು ಮಕ್ಕಳು ಮಾತ್ರ ರೂಮಲ್ಲಿ. ನೀವೆಲ್ಲ ಹೋಗಿ ಗಂಡು ಮಕ್ಕಳು, ನೀವೆಲ್ಲ ಒಬ್ಬರು ಸಾಕು ಅವ್ರಿಗೆಲ್ಲ. ನಮ್ಮ ಕೋಲಾರ ಪ್ರದೀಪ ಸಾಕು ನನಗೆ. ಇವ್ರನ್ನ ಮಟ್ಟ ಹಾಕೋಕೆ. ನಮ್ಮ ದಾವಣಗೆರೆ ವೀರರು ಸಾಕು ಇವ್ರನ್ನ ಮಟ್ಟ ಹಾಕಕ್ಕೆ. ಕುಡುಕರು ಇವರು. ಆ ಕುಡುಕರಿಂದ ಪೊಲೀಸ್ ಅವರ ದೇಶ ಸೇವೆಗೆ ಇಳಿದ್ರೆ ರೌಡಿಸಂ ಮಾಡ್ತಾರ. ನೀವು ಬರಬೇಡಿ. ಬಂದಿದ್ದಾರೆ ಹೆಣ್ಣು ಮಕ್ಕಳಿರೋ ಮನೆ ನೋಡಿ. ಒಂದು ಚಿಕ್ಕ ಮಗು ಎಷ್ಟು ಹೆದರುತ್ತೆ. ಚಿಕ್ಕ ಮಗು, ನನ್ನ ಮಗಳು ನೋಡಿ, ಅವ್ರ ಅತ್ತೆ ನೋಡಿ. ಈ ವಟಾರದಲ್ಲಿ ನಾವು ಕಂಟಿನ್ಯೂ ಮಾಡೋದು ಹೆಂಗೆ? ಮನೆಗೆ ನುಗ್ಗಿದ್ದಾರೆ ಇವರು ಹೇಡಿಗಳು. ಎಲ್ಲದಕ್ಕೂ ಸಾಕ್ಷಿ ತುಂಬಾ ಹುಡುಗಿದ್ದಾರೆ ಇಲ್ಲಿ. ಆಹಾ, ಇದಾ ಕರ್ನಾಟಕ? ಕರ್ನಾಟಕಕ್ಕೆ ಬಾರೋ ನೋಡ್ತೀವಿ ಅಂದ್ರು. ಆಗ್ತಾ ಹಾ, ಹಲೋ. ಹಾ, ಹಾ, ಇಲ್ಲ ಸರ್, ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು ಸರ್. ಸರ್, ಇಟ್ಸ್ ಎ ಬಿಗ್ ಅಟ್ಯಾಕ್ ಸರ್. ಇಟ್ಸ್ ಎ ವೆರಿ ಬಿಗ್ ಅಟ್ಯಾಕ್. ನೋಡಿ ಸರ್, ನಮ್ಮ ಹುಡುಗರಿಗೆಲ್ಲ ಕಾಲು ಕೈ ಗಾಯಗಳಾಗಿದೆ ಸರ್. ಏನ್ ಸರ್ ಇದು ಅಸಹ್ಯ? ಅಹೋರಾತ್ರ ಸತ್ರು ಪರವಾಗಿಲ್ಲ ಸರ್. ಕರ್ನಾಟಕ ಶುದ್ಧ ಆಗ್ಬೇಕು. ಖಾರದ ಪುಡಿ ನೋಡಿ ಸರ್, ಖಾರದ ಪುಡಿ ತಂದಿದ್ದಾರೆ ಸರ್ ಮಕ್ಕಕ್ಕೆ ಹಾಕೋಕೆ ಎಲ್ಲರಿಗೂ. ಚಾಕು ಚೂರಿಗಳು ತಂದಿದ್ದಾರೆ ಸರ್ ಕುಡ್ಕೊಂಡು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಹಾ, ಬರ್ಲಿ, ಒಳಕ್ಕರಿ ಅವ್ರನ್ನ, ಆ ಇನ್ಸ್ಪೆಕ್ಟರ್ನ. ತುಂಬಾ ಒಳ್ಳೆ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಅಂತ ಒಳಗ್ ಬಿಡ್ತಾ ಇದ್ದೀವಿ. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ನಮ್ಮ ಮಕ್ಕಳೆಲ್ಲ ಚಿಕ್ಕ ಹುಡುಗರು. ಈಗ ತಾನೆ ಚಿಕ್ಕ ಮಕ್ಕಳ ಕಂದಮ್ಮಗಳ ತಂದೆಗಳು. ನನಗೇನ್ ಬೇಡವೋ, ನಾನು ಸತ್ರ ಪರವಾಗಿಲ್ವೋ, ಮುದುಕ ಆಗ್ಬಿಟ್ಟು ಮಕ್ಕಳನ್ನ ಹೊಡಿಯಕ್ ಬರ್ತಾರಲ್ಲೋ ಇವರು ಹೇಡಿಗಳು. ಚಿಕ್ಕ ಮಕ್ಕಳು ಹೆಂಗೋ ಇವರು ಈ ಮನೆಯಲ್ಲಿ ಸಂಸಾರಗಳಲ್ಲಿ ಈ ರೀತಿ ರೌಡಿಸಂ ಮಾಡಿದ್ರೆ ಆಜು ಬಾಜುಗಳಲ್ಲಿ ಯಾವ ಪೊಲೀಸ್ ಗಿರಿ ಇದೆ ಇಲ್ಲಿ? ನಮ್ಮನ್ನೇ ದಂಡಿಸಕ್ ಬರ್ತಾ ಇದಾರೆ. ಕಿಚ್ಚ ಸುದೀಪ್ ಇವತ್ತು ಅರೆಸ್ಟ್ ಆಗ್ಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗದೆ ಇದ್ರೆ ಮಿಸ್ಟರ್ ಸಿಎಂ ನಿಮ್ಮ ಲಾ ಅಂಡ್ ಆರ್ಡರ್ ಅಲ್ಲಿ ದೋಷ ಇದೆ. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಗೃಹ ಸಚಿವ, ಲಾ ಅಂಡ್ ಆರ್ಡರ್ ಏನಾಗಿದೆ? ರೌಡಿಸಂ ಮಾಡ್ತಾ ಇದ್ದಾರೆ.
ಸುದೀಪೆ ಕಳ್ಸಿರೋದಂತೆ ಇವ್ರನ್ನ ಹೊಡಿಯೋದಕ್ಕೆ ನೋಡಿ ಗ್ಲಾಸ್ ಎಲ್ಲ ಹೊಡೆದಾಕಿದ್ರು. ಕೈ ನೋಡಿ ಇವನ ಅವ್ರ ಹತ್ರನ ಕೈ ಡ್ಯಾಮೇಜು. ಈ ಹುಡುಗ ಇಲ್ದೇ ಇದ್ರೆ ಬೌನ್ಸರ್ ತರ ಕಾಪಾಡ್ದ. ಚಿಕ್ಕಮಂಗ್ಳೂರಿಂದ ಬಂದಿದ್ದಾನೆ ವೃಕ್ಷ ರಕ್ಷಾ ಮಾಡಕ್ಕೆ. ಇವನು ಅಡ್ಡ ನಿಂತ್ಕೊಂಡ್ಬಿಟ್ಟ. ಇವನು ತನ್ನ ಎದೆ ಒಡ್ಡಿ ತನ್ನ ಕೈ ಒಡ್ಡಿ ಅಡ್ಡ ನಿಂತ್ಕೊಂಡ್ಬಿಟ್ಟ. ಆದ್ರೆ ಅವ್ರ ಹತ್ರಗಿಂತ ಇವನ್ ಇಂಪಾರ್ಟೆಂಟ್. ಇವನು ಬದುಕ್ಬೇಕು ನನಗೆ. ಅಹೋರಾತ್ರ ನನಗೋಸ್ಕರ ಇವ್ರ ಪ್ರಾಣ ಕೊಟ್ಟಿದ್ದು ನಾಚಿಕೆ ಆಗ್ತಾ ಇದೆ ನನಗೆ. ಅಹೋರಾತ್ರನಿಗೋಸ್ಕರ ಇವ್ರು ಕಾಪಾಡೋದ ಮಕ್ಕಳು ಇವ್ರನ್ನ ನಾನು ಕಾಪಾಡಬೇಕು. ನಾಚಿಕೆಗೆ ತರ ಆಗೋಯ್ತಲ್ಲ ನೋಡಿ. ಖಾರದ ಪುಡಿ ತಂದಿದ್ದಾರೆ ಮುಖಕ್ಕೆ ಹಾಕೋಕೆ, ಹೆಣ್ಣು ಮಕ್ಕಳ ಮುಖಕ್ಕೆ ಹಾಕೋಕೆ. ನಾಮರ್ದ್ರು ಇವರು, ನಪುಂಸಕರು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ನನ್ನ ಮಕ್ಕಳು ವೃಕ್ಷ ರಕ್ಷಕರು ಇವರೆಲ್ಲ ನನ್ನ ಮಕ್ಕಳು. ಇವ್ರು ನೋಡಿತಾರ ಇವ್ರು ನೋಡಿತಾರ ನೋಡಿ. ಇವನು ಎಂತ ವೀರ ಇವನು. ಈ 1 ವರ್ಷದಲ್ಲಿ ಎಷ್ಟು ವೃಕ್ಷ ಕಾಪಾಡಿದಾನೆ. ಇವ್ರು ನೋಡಿತಾರ ಇವರು ಏಡಿಗಳು. ಇವ್ರು ನೋಡಿ. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಯಾರಿಗೂ ಒಳಗಡೆ ಪ್ರವೇಶ ಕೊಡಬೇಡಿ. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಯಾರಾದ್ರೂ ಬರ್ಲಿ, ನನಗೆ ಇಷ್ಟ ಇಲ್ಲ ಅಂದ್ರೆ ಆಚೆ ಕಳಿಸ್ತಾರೆ. ಯಾಕಂದ್ರೆ ಯಾರನ್ನೂ ನಂಬಕ್ ಆಗ್ತಾ ಇಲ್ಲ. ಅವ್ರನ್ನ ಅರೆಸ್ಟ್ ಮಾಡದೆ ನಮ್ಮನ್ನ ಎಳ್ಕೊಂಡು ಹೋಗಿ ಬಂದಿದ್ದಾರೆ ಪೊಲೀಸು. ಯಾಕೆ ಅವರು ಇರ್ಲಿ ಅಮ್ಮ ಚೆನ್ನಾಗಿ ಬರ್ಸ್ರೋ ಹೋಗ್ರೋ. ಪ್ರದೀಪ ಎಲ್ಲ ಬರ್ಸೋ. ಇದ್ದ ಸತ್ಯ ಬರ್ಸ್ರೋ. ಅಸತ್ಯ ಒಂದು ಪದ ಬೇಡ. ಸತ್ಯ ಇದ್ದದಿದ್ದಾಗ ಬರೆಸ್ರೋ. ಅಹೋರಾತ್ರ ಸತ್ಯ ಬಿಟ್ಟು ನಡೆದಿಲ್ಲ. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಅವನ್ನ ಬಿಡಬಾರ್ದು. ಚಿಕ್ಕ ಮಕ್ಕಳು ವೃಕ್ಷ ರಕ್ಷಕರ ಮೇಲೆ ಅರೆಸ್ಟ್ ಮಾಡಿದ ಓಡಿಸಿದನವನು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಓ ಸಿಎಂ, ಕಿಚ್ಚ ಸುದೀಪ್ ನಮ್ಮ ಮನೆ ಮೇಲೆ ಅಟ್ಯಾಕ್ ಮಾಡಿದಾನೆ. ಅವನ ಮೇಲೆ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ನಮ್ಮ ಹುಡುಗರ ಮೇಲೆ ಅಟ್ಯಾಕ್ ಮಾಡಿಸಿದಾನೆ. ಅಹೋರಾತ್ರನ್ನ ಹೊಡಿಯೋಕ್ ಪ್ರಯತ್ನ ಪಡಿಸಿದಾನೆ. ಕೊಲ್ಲೋಕ್ ಪ್ರಯತ್ನ ಪಡಿಸಿದಾನೆ. ಹುಡುಗರನ್ನು ಬಿಟ್ಟಿದ್ದಾನೆ. ವೆಪನ್ಸ್ ಅನ್ನು ಬಿಟ್ಟಿದ್ದಾನೆ. ಖಾರದ ಪುಡಿ ಬಿಟ್ಟಿದ್ದಾನೆ. ಹೆಣ್ಣು ಮಕ್ಕಳಿರೋ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ. ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಎಲ್ಲರ ಕೈಲಿ ಸ್ಟೇಟ್ಮೆಂಟ್ ಕೊಡಿಸಿ. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಇವತ್ತು ರಾತ್ರಿ ಒಳಗಡೆ ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಹೇಳ್ರ. ಇವತ್ತು ರಾತ್ರಿ ಒಳಗಡೆ ಕಿಚ್ಚ ಸುದೀಪ್ ಎಲ್ಲಿದ್ರು ಅರೆಸ್ಟ್ ಆಗಬೇಕು. ಆಗ್ಲೇ ಕರ್ನಾಟಕ ಪೊಲೀಸ್ನ ನಾನು ನಂಬೋದು. ಆಗಲೇ ಕರ್ನಾಟಕ ಸಿಎಂನ ನಾನು ನಂಬೋದು. ಆಗಲೇ ಕರ್ನಾಟಕ ರಕ್ಷಣಾ ಸಚಿವರನ್ನ ನಾನು ನಂಬೋದು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಇವತ್ತು ರಾತ್ರಿ ಒಳಗಡೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿಸಿರುವಂತ ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಲೈವ್ ಅಲ್ಲೆಲ್ಲ ಇದೆ. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಈ ಮನೆ ಅಡ್ರೆಸ್ ಕಂಡು ಹಿಡ್ಕೊಳ್ಳೋ ಶಕ್ತಿ ಎಲ್ಲಿ ಬಂತು ಅವ್ರಿಗೆ? ನಾವು ಇವತ್ತು ರಾತ್ರಿ ಈ ಮನೆ ಬಿಡಬೇಕಾಗಿದೆ. ಈ ಮನೆಗೆ ನುಗ್ಗೋ ಧೈರ್ಯ ಹೆಂಗ್ ಬಂತು? ನಮಗೆ ಪೊಲೀಸ್ ರಕ್ಷಣೆ ಇಲ್ಲ. ಈ ಕರ್ನಾಟಕದಲ್ಲಿ ಪೊಲೀಸ್ ರಕ್ಷಣೆನೇ ಇಲ್ಲ. ಪೊಲೀಸ್ ಅವ್ರನ್ನ ಹಿಡಿಯೋ ಧೈರ್ಯನೂ ತೋರಿಸಲಿಲ್ಲ. ನಮ್ಮನ್ನೇ ಕರ್ಕೊಂಡೋಗಕ್ ನೋಡಿದ್ರು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕಷ್ಟೇ. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು.
ಅವನಿಗೆ ಇದರ ಪರಿಣಾಮ ಗೊತ್ತಾಗಬೇಕು, ಹೆಣ್ಣ ನಿಂದನೆಗಳ ಪರಿಣಾಮ ಗೊತ್ತಾಗಬೇಕು, ಜೂಜಾಡಿಗತನದಿಂದ ಆಗುವ ಪರಿಣಾಮ ಗೊತ್ತಾಗಬೇಕು. ಹೊಡಿಸ್ತಾನ ಅವನು. ಎಷ್ಟು ದುಡ್ಡಿದೆ ಅವನ ಹತ್ರ ನೋಡೇ ಬಿಡೋಣ. ಬ್ರಿಟಿಷರಿಗಿಂತ ಹೆಚ್ಚು ಅವನು. ಬ್ರಿಟಿಷರೇ ಭಾರತ ಬಿಟ್ಟು ಹೋದ್ರು. ಇವನ್ ಯಾವ ಲುಚ್ಚ ಇವನು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಅರೆಸ್ಟ್ ಆಗದಿದ್ದಲ್ಲಿ ನೀವೆಲ್ಲ ಇನ್ವಾಲ್ವ್. ಅರೆಸ್ಟ್ ಆಗದಿದ್ದಲ್ಲಿ ಕರ್ನಾಟಕ ಪೊಲೀಸ್ಗೆ ಅವಮಾನ. ಕರ್ನಾಟಕ ಸಿಎಂ ಅವನ ಜೊತೆ ಸಿಡಿ ರಿಲೀಸ್ ಮಾಡಿರೋದ್ರಿಂದ, ಅವನ ಜೊತೆ ನಿನ್ನೆ ಮೊನ್ನೆ ಮೀಟಿಂಗ್ ಮಾಡಿರೋದ್ರಿಂದ ಈ ಅಟ್ಯಾಕ್ ಆಗಿದೆಯಾ? ಪೊಲೀಸ್ ನಮಗೆ ಯಾಕೆ ಸಪೋರ್ಟ್ ಕೊಡ್ತಿಲ್ಲ? ಬಾಯಿ ಒಣಗುತ್ತಾ ಇದೆ. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ನನ್ನ ಮಕ್ಕಳ ಮೇಲೆ ಅಟ್ಯಾಕ್ ಮಾಡ್ತಾರ. ನನ್ನ ವೃಕ್ಷ ರಕ್ಷಕರು ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಿದ್ದಾರೆ. ಅವರು ನನಗೆ ಕಾಪಾಡೋದ? ನಾನು ಅವ್ರನ್ನ ಕಾಪಾಡಬೇಕು. ನನಗಾಗಿ ಏಟು ತಿಂದ ಇವನು. ನನಗೆ ನಾಚಿಕೆ ಆಗ್ತಾ ಇದೆ. ಇವನಿಗೋಸ್ಕರ ನಾನು ಏಟು ತಿನ್ಬೇಕು. ನಾನು ಸತ್ರು ಪರ ಇಲ್ಲ, ಇವ್ರು ಚೆನ್ನಾಗಿರ್ಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗದೆ ಇದ್ರೆ ಬೆಂಗಳೂರು ರಕ್ಷಣೆಯಲ್ಲಿಲ್ಲ ಎಂದರ್ಥ. ಕಿಚ್ಚ ಸುದೀಪ್ ಈಗಲೇ ಅರೆಸ್ಟ್ ಆಗಬೇಕು. ಬೇರೆ ಎಲ್ಲ ಲೈವ್ ಆನ್ ಮಾಡ್ರೋ. ನನಗೆ ಯಾರು ಗೊತ್ತಿಲ್ಲ. ಯಾರನ್ನ ಒಳಗ್ ಬಿಡಬೇಡಿ. ಯಾವ ವೆಂಕಟೇಶ್ ಗೊತ್ತಿಲ್ಲ. ಒಳಗ್ ಬಿಡಬೇಡಿ. ಯಾವ ಸಂಗಾತಿ ವೆಂಕಟೇಶ್ ನನಗೆ ಗೊತ್ತಿಲ್ಲ. ಹೊರಗ್ ಬಿಡಿ. ಬಾಗ್ಲಾಕ್ರೋ. ಕೊಲೆ ಮಾಡಿಸ್ತಾರ ಇವರು. ಹಲೋ ಹಲೋ, ನಮಸ್ತೆ. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಹಾ ಹಲೋ. ಹಾ ರೋಹಿಣಿ. ಹಾ ರೋಹಿಣಿ. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಈ ಹುಡುಗ ನನಗೋಸ್ಕರ ಪ್ರಾಣ ಕೊಡಕ್ಕೂ ಸಿದ್ಧ ಆಗ್ಬಿಟ್ಟ. ನನಗೆ ನಾಚಿಕೆ ಆಗ್ತಾ ಇದೆ. ನಾನು ಇವನಿಗೋಸ್ಕರ ಪ್ರಾಣ ಕೊಡಬೇಕು. ಇವನಿಗೇನಾದ್ರೂ ಆದ್ರೆ ನಾನು ಹೆಂಗೆ ಬದುಕೋದು? ಒಂದು ಕ್ಷಣ ಬದುಕಿರಕ್ಕಾಗಲ್ಲ ನನಗೆ. ಮಕ್ಕಳಿಂದ ಬದುಕದ ಅಹೋರಾತ್ರ ಅಂತ ಅಸಹ್ಯವಾದ ಬದುಕಬೇಕಾ ನನಗೆ? ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ ಅರೆಸ್ಟ್ ಆಗಬೇಕು. ವೃಕ್ಷ ರಕ್ಷಕರನ್ನ ಕೊಲೆ ಮಾಡಕ್ ಬರ್ತಾನ. ಎಲ್ಲಾ ಮಕ್ಕಳು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ನೈ ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. पुलिस नहीं चाहिए मेरे को. अम्मा 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 ನೋಡಮ್ಮ ಹೆಂಗಿದೆ ಕರ್ನಾಟಕ. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗದೆ ಇದ್ರೆ ಕರ್ನಾಟಕದ ಲಾ ಅಂಡ್ ಆರ್ಡರ್ ಅಲ್ಲಿ ಏನೋ ದೋಷ ಇದೆ. ಇಲ್ಲ, ನನಗಿಷ್ಟ ಇಲ್ಲ. ಏಯ್, ಯಾರದು? ನನ್ನ ಮಗಳನ್ನ ಕಳ್ಸಿಲ್ಲ. ನನ್ನ ಮಗಳನ್ನ ಒಳಗೆ ಕಳ್ಸೋ. ಯಾರು ಇಲ್ಲ, ನನಗೆ ಯಾರು ಪರಿಚಯ ಇಲ್ಲ. ಕಳ್ಸೋ ನನ್ನ ಮಗಳನ್ನ ಒಳಗೆ. ನನಗೆ ಯಾರೋ ಬರೋದು ಒತ್ತಾಕ್ಬಿಡ್ತೀನಿ. हाँ बे वो बे उन्होंने बुलाया नहीं. वेंकटेश. हाँ वेंकटेश को हेलो हेलो. उन्होंने बोला कृष्णा अंकल ने बोला बरो ನೀನಾ. कृष्णा रेड्डी अंकल. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಅಟ್ಯಾಕ್ ಮಾಡಿಲ್ಲ.
ಚಾ ಸುದೀಪ್ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಏನು ಕೇಳ್ಬೇಕು ನಾವು? ನನಗೆ ಯಾರನ್ನ ಮಾತಾಡಕ್ ಇಷ್ಟ ಇಲ್ಲ. ಯಾರನ್ನ ನಂಬಿ ಮಾತಾಡ್ಬೇಕು ನಾನು? ಏನು ಯಾರಿಗೂ ಹೇಳ್ಬೇಕಾಗಿಲ್ಲ. ಏನ್ ಮಾಡ್ತೀರೋ ಮಾಡ್ಕೊಳ್ಳಿ. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ನಮ್ಮ ಹುಡುಗರು ನುಡಿಸ್ತಾರ, ಮರ ಕಾಪಾಡೋ ಹುಡುಗರು ನುಡಿಸ್ತಾರ. ಬಂದು ನಾನು ಹೇಳ್ಕೋಬೇಕಾ ನಾನೇನು ಅಂತ? ನಾನೇನ್ ಮಾಡಿದೀನಿ ಅಂತ ಹೇಳ್ಬೇಕಾ ನಿಮ್ಗೆ? ನಾನು ಮಾಡಿದೀನಿ ಅಂತ ಕರ್ನಾಟಕಕ್ಕೆ ಗೊತ್ತು. ನ್ಯಾಯ ಕೇಳಕ್ ಯಾರು ಬರೋದ್ ಬೇಡ. ಹೇಳಿದ್ರೆ ನಾನು ಒಳಗ್ ಬಿಡಬೇಡ ಅಂತ ಯಾವಾಗ ಹೇಳ್ಬಿಟ್ರೆ? ಯಾರು ಕೃಷ್ಣಾರೆಡ್ಡಿ? ನಾನು ಯಾರು ಬಂದ್ರೆ ಈ ರೀತಿ ಕೇಳ್ತಾರನ? ನನ್ನ ಪ್ರೀತಿಯಿಂದ ಬಂದವರು ಏನು ಅಂತ ಕೇಳ್ತಾರನ? ಹೋಗ ಪ್ಲೀಸ್, ನಮ್ ಕಾಲಿಗೆ ಮುಗಿಸ್ತೀನಿ, ಕರ್ಕೊಂಡೋಗ್ರು. ನನ್ನ ಕೇಳ್ತಾರೇನೋ ಏನಾಗಿದೆ ಅಂತ? ಏನಾಗ್ಬೋದು? ಸಾವಿಗೆ ಸಿದ್ಧ ಆಗಿದ್ದಾನೆ ಅವ್ರ ಹತ್ರ. ಏನ್ ಪ್ರಾಬ್ಲಮ್ ಹೇಳಕ್ ಆಗಲ್ಲ ನಾವು. ಹೋಗ್ರಿ, ಗೊತ್ತಿರೋರು ಬರ್ತಾರೆ ನನಗೆ. ನೀವು ಕೂತ್ಕೊಳ್ಳಿನ ಪ್ಲೀಸ್, ಪ್ಲೀಸ್ ನೀವು ಕೂತ್ಕೊಳ್ಳಿನ ಪ್ಲೀಸ್. Because they have threatened us in the past 4 years with death threats, rape threats and whatnot. They've done everything. And now because he entered Bangalore, they have threatened, they have come into the house, intruded and then threatened us like this. Almost came to hit us. They broke the glass and everything. Just because we raised our voice against the online rummy game. ನನಗೆ ಈ ಪರಿಸ್ಥಿತಿ ಬಂತ ಕರ್ನಾಟಕದಲ್ಲಿ ಹೇಳ್ಕೋಬೇಕಾ ನಾನು? ದೂರಾಗಡೆ ಅಂತ ಹೇಳಿದ್ದಕ್ಕೆ ನಮಗೆ ಈ ತರ ಪರಿಸ್ಥಿತಿ ಬಂದಿದೆ ಇವತ್ತು. ಚಾ ಸುದೀಪ್ ಅರೆಸ್ಟ್ ಆಗಬೇಕು. ಆಚೆ ಕರ್ಕೊಂಡು ಹೋಗ್ರೋ, ನಾನು ಹೊಟ್ಟೋಗ್ತೀನಿ. ನಾನು ಬೇರೆ ರೂಮ್ ಹೋಗ್ತೀನಿ. ಕೊಟ್ಟಿದ್ದಾರೆ. ಅದರಿಂದ 33 ಜನ ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದಾಗಲಿಂದ ಕರ್ನಾಟಕದಲ್ಲಿ ಪ್ರಾಬ್ಲಮ್ ಆಗಿದೆ. ನಟನೆ ಮಾಡಿದ್ದು ಮತ್ತೆ ಆಡ್ ಕೊಟ್ಟಿದ್ದು ತುಂಬಾ ತಪ್ಪು. ಯಾಕಂದ್ರೆ ಒಬ್ಬ ಹೀರೋ ಅಂದ್ರೆ ಲಕ್ಷಾಂತರ ಹಲೋ, ಆ ಫಾಲೋವರ್ಸ್ ಹಾಳಾಗೋಗ್ತಾರೆ. ನೀವು ಆಡ್ ಕೊಡಬೇಡ. ಹಲೋ, ಈಗ ಬಂದು ಹೆಣ್ಣು ನಿಂದನೆ ಮಾಡಿ ಫ್ಯಾಮಿಲಿಗೆ ಕೊಲೆ ಬೆದರಿಕೆ ಹಾಕಿ ಕೆಟ್ಟ ಅವಾಚ್ಯ ನಿಂದನೆ ಮಾಡಿ ಈ ಮಗುಗೆ ತಲೆ ಮೇಲೆ ಚಪ್ಪಲಿ ಇಟ್ಟು ಸೋಷಿಯಲ್ ಹೇಳಿ ಮಾಡಿದ್ದಾರೆ. ಅದೆಲ್ಲ ಕೆಟ್ಟದಾಗಿ ಎಡಿಟ್ ಮಾಡಿ ಬಟ್ ಅವ್ರು ಏನು ಅಂತ ಕೇಳ್ತಾ ಇದಾರೆ? ಮಗು ಮೇಲೆ ಎಡಿಟ್ ಮಾಡಿ ಎಲ್ಲಾ ಕಡೆ ಹಂಚಿದ್ದಾರೆ. ಏನು ಅಂತ ಕೇಳ್ತಾ ಇದಾರೆ ಅವರು? ಏನ್ ಬೇಕಾಗಿತ್ತು ನಿಮ್ಗೆ? ಈ ಆಗಿದೆ ಅದರಲ್ಲಿ ಒಂದು 20 ಜನ ಅಬ್ಸ್ಕ್ರೈಂಡಿಂಗ್ ಆಗಿದ್ದಾರೆ. ಅದು ತುಂಬಾ ಬಾಂಬೆಯಿಂದ ಫುಲ್ ಆಕ್ಷನ್ ಆಗ್ಬಿಟ್ಟಿದೆ. ಓಕೆ, ದೇ ಆರ್ ನಾವು ಇವರು ಓಕೆ. ಯಾರು ಸಪೋರ್ಟ್ ಮಾಡ್ತಿಲ್ಲ, ಇವ್ರಿಗೆ ತಪ್ಪು Hello. ಕೃಷ್ಣ, ಸುಮಾ ಕೃಷ್ಣ ಮಾತಾಡ್ತಾ ಇದ್ದಾರೆ. ನಮ್ಮ ಆತ್ಮೀಯ ಮಿತ್ರ ಅವರು. ಕೃಷ್ಣ, ಸುಮಾ ನೈ ಕೃಷ್ಣ, ನಮ್ ಕೃಷ್ಣ ಅಂಕಲ್. ಬಾತ್ ಕರೋ. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. Hello. Network issue. Hello. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ನನಗೆ ಸ್ಟೇಟ್ ಆಫೀಸ್ ಇಂದ ಫೋನ್ ಮಾಡಿದೆ, ಬಿಜೆಪಿ ಆಫೀಸ್ ಇಂದ ಹಿಂಗಾಗಿದೆ ಅಂದ್ಬಿಟ್ಟು. ಅದಕ್ಕೆ ನಾನು ಓಡ್ ಬಂದೆ. Yes. ಏನ್ ಪಿಕ್ಚರ್ ಗೊತ್ತಿಲ್ಲ. ಇದು ಸರ್, ಇದು ಬಹುಮಾನ ಕೊಡ್ತಿದ್ದಾರೆ. ಸಾಮಾಜಿಕ ಕಳಕಳಿಯಿಂದ ನಾವು ಎಲ್ಲದಕ್ಕೂ ಕೂಡ ದಾಟ ಇದೆ. ಇವ್ರು ಪ್ರತಿಯೊಂದು ವಾಟ್ಸ್ಆಪ್ ಕಾಲ್ ಮಾಡೋದು. ಮತ್ತೆ ಲಾಕ್ ಡೌನ್ ಸಮಯದಲ್ಲಿ ದುಡಿಮೆಗೆ ಕಷ್ಟ ಇದೆ. ಅಂತದ್ರೊಳಗೆ ರಮ್ಮಿ ಆಡ್ಕೊಂಡು ದುಡ್ಡು ಕಳ್ಕೊಂಡ್ರೆ ಎಲ್ಲಿಂದ ಬರುತ್ತೆ? ಕರ್ನಾಟಕ ದುಡ್ಡು ಹೊರದೇಶಕ್ಕೆ ಹೋಗ್ತಿದೆ. ಅದಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ನೀವ್ ಹೇಳಿ, ನಿಮ್ಮ ಮನ್ಸು ಮುಟ್ಕೊಂಡು ನಿಮ್ಮ ಆತ್ಮಕ್ಕೆ ಏನ್ ಅನ್ಸುತ್ತೆ ಹೇಳಿ. ಜೂಜಾಡೋದು ಸರಿನಾ ತಪ್ಪ? ಅದ್ರ ಬಗ್ಗೆ ಅಲ್ಲ, ಸರಿನಾ ತಪ್ಪ? ಒಂದು ನಿಮಿಷ. ನಾವು ಅದ್ರ ಬಗ್ಗೆ ನಾವು ಹೋರಾಟ ಮಾಡಿದವರು. ಅರ್ಥ ಆಯ್ತಾ? ನಾವು ಇಲ್ಲಿ ಬಂದಿದ್ದೀವಿ. ನನಗೇನೋ ಪಿಕ್ಚರೇ ಗೊತ್ತಿಲ್ಲ. ಏನೋ ಮಾಡಿದ್ದಾರೆ, ಏನೋ ಪ್ರಾಬ್ಲಮ್ ಆಗಿದೆ, ಅರ್ಜೆಂಟ್ ಹೋಗೋದು. ಇಲ್ಲಿ ಇಲ್ಲೊಬ್ಬ ಮೂರ್ಖ ಅವ್ರ ಹತ್ರ ಇದ್ದಾನೆ. ಸ್ವಾಮೀಜಿ ಇಲ್ಲ, ಕೃಷ್ಣ ಇವನ ಸ್ನೇಹಿತರು. ಪಾಪ ಅವ್ರ ಕಾಳಜಿಯಿಂದ ನಿಮ್ಮನ್ನ ಕಳಿಸಿದರೆ ನಿಮಗೆ ಸಗೌರವದಿಂದ ಕೇಳುತ್ತಿದ್ದೇನೆ. ಇವನ ಮೇಲೆ ಕಿಚ್ಚ ಸುದೀಪನ ಅನುಯಾಯಿಗಳು ಬಂದು ಅಟ್ಯಾಕ್ ಮಾಡಿದರೆ, ಫಿಸಿಕಲ್ ಅಟ್ಯಾಕ್ ಮಾಡಿದರೆ. ಕಾರಣ ಅವರು ಮಾಡ್ತಾ ಇರೋ ನಿತ್ಯ ಹೆಣ್ಣ ನಿಂದನೆಗಳು ಸಾಮಾಜಿಕ ಜಾಲತಾಣದಲ್ಲಿ. ಅದರ ವಿರುದ್ಧ ನಾವು ಹೆಣ್ಣ ನಿಂದನೆಗೆ ನಿಂತ್ಕೊಂಡ್ವಿ. ಅದಕ್ಕೆ ವಿರುದ್ಧ ನಾನು ಹೇಳ್ಕೋಬೇಕಾದ ಪರಿಸ್ಥಿತಿ ಬರ್ತಿದೆಯಲ್ಲ. ನನ್ನ ಪರಿಸ್ಥಿತಿ ದೇವ್ರೇ, ನಾನು ಏನು ಮಾಡಿದೆ ಅಂತ ಹೇಳ್ಬೇಕಲ್ಲಪ್ಪ ಈ ಜಗತ್ತಲ್ಲಿ. Hours and hours sitting at the police station filing FIR complaints,
saying on the Facebook and everywhere about us. They've done everything against us. ಆ ಹುಡುಗರು ಎಲ್ಲಿಯವರಂತ ಗೊತ್ತಾ? ಅವನ ರಾಜ್ಯಾಧ್ಯಕ್ಷ ಕಿಚ್ಚ ಸುದೀಪ್ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷ ನವೀನ್ ಗೌಡ, ಸಂತೋಷ್ ರೆಡ್ಡಿ ಅವರು ಒಳಗೆ ಬಂದು ಏನೇನ್ ಮಾಡಿ ಎಲ್ಲರಿಗೂ ವಿಡಿಯೋ ಇದೆ, ಸಾಕ್ಷಿ ಇದೆ. ಸಂಘದ ಅಭಿಮಾನಿ ಅಧ್ಯಕ್ಷರು ಇಬ್ಬರಿದ್ದಾರೆ, ನವೀನ್ ಗೌಡ ಮತ್ತು ಉಪಾಧ್ಯಕ್ಷ ಜಗದೀಶ್ ಜಗ್ಗಿ ಅಂತ. ಇವರಿಬ್ರು ಕರ್ಕೊಂಡ್ ಬಂದಿರುವಂತಹ ಪುಂಡ ರೌಡಿಗಳು. ಈ ನವೀನ್ ಗೌಡನು ಬಂದಿದ್ದ ಈಗ, ಮತ್ತೆ ಬಂದವರ Santosh Reddy also came. ಸಂತೋಷ್ ರೆಡ್ಡಿನೂ ಅಷ್ಟೇ, ಅವ್ರು ಗುಮ್ಮ ಕೊಡೋನೆಲ್ಲ. ಅವ್ರ ಮೇಲೆ ಮುನ್ನೂರ ಬಾಂಬೆ ಪೊಲೀಸ್ಗೆ ಇವರೆಲ್ಲರ ಮೇಲೆ ಕಂಪ್ಲೇಂಟ್ ಆಗಿದೆ. ನೋಡಿ ಇಲ್ಲಿ ಏನೇನು ಕೂಗ್ತಾರೆ ಅಂತ ಕೇಳ್ತೀವಿ. ಇವು ಅನ್ಬಾರ್ದು This man. ಅವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ನನಗೆ ಯಾಕೆ They just came home. They have so many packets of chili powder. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಇವತ್ತೇ ಅರೆಸ್ಟ್ ಆಗಬೇಕು. ಇಲ್ಲ ಅಂದ್ರೆ ಕರ್ನಾಟಕದ ಲಾ ಅಂಡ್ ಆರ್ಡರ್ ಅಲ್ಲಿ ಏನೋ ದೋಷ ಇದೆ. ಓ ಕರ್ನಾಟಕದ ಸಿಎಂ ಕಿಚ್ಚ ಸುದೀಪ್. ನವೀನ್ ಗೌಡನ್ನ ಕೂಡಿಸ್ಕೊಂಡು ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಯಾರು ಅಭಿಮಾನಿಗಳ ಸಂಘದ ಅಧ್ಯಕ್ಷ ನಾನು ಕೂತ್ಕೊಳ್ಳೋದನ್ನ ನೋಡಿದೆ. ಅದುವೇ ನಂಬರ್ ತಗೋ. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು ಇವಾಗ. ಇಲ್ಲ ಅಂದ್ರೆ ನಾವು ಬ್ಯಾಂಗ್ಳೂರಲ್ಲಿ ಇರೋದು ಹೇಗೆ? ನನ್ನ ಮುದ್ದಿನ ಬ್ಯಾಂಗ್ಳೂರ್ ಇದು, ನನ್ನ ಪ್ರೀತಿಯ ಬ್ಯಾಂಗ್ಳೂರ್, ನಾನು ಓದಿದ ಬ್ಯಾಂಗ್ಳೂರ್ ಇದು. ನನ್ನ ಬ್ಯಾಂಗ್ಳೂರಲ್ಲೇ ಇರೋಕ್ಕಾಗದಷ್ಟು ಇಷ್ಟು ಜನ. ಏ ಪ್ರದೀಪ, ನೀನ್ ಹೋಗೋ, ಮಾತು ಚೆನ್ನಾಗ್ ಆಡ್ತೀಯ, ಹೋಗೋ. ಪ್ರದೀಪ, ಸತ್ಯವಲ್ಲದೆ ಬೇರೆ ನನ್ನ ಹೇಳ್ಬೇಡ. ಸತ್ಯ ಮಾತ್ರ ನುಡಿ, ಭಗವದ್ಗೀತೆ ಆಣೆ, ಸತ್ಯ ಮಾತ್ರ ನುಡಿ. ನನಗೆ ಪ್ರದೀಪ, ಸತ್ಯ ಮಾತ್ರ ನುಡಿಬೇಕು ನೀನು. ಎಕ್ಸಾಗರೇಟ್ ಕೂಡ ಮಾಡ್ಬೇಡ. ಸತ್ಯಕ್ಕೆ ಮಾತ್ರ ಜಯ ಇಲ್ಲಿ. ಇದ್ದದಿದ್ದಾಗ ಹೇಳೋ ಪ್ರದೀಪ. ಏ ಪ್ರದೀಪ, ಇದ್ದಿದ್ದಾಗ ಹೇಳು. ಸುಳ್ಳು ಹೇಳಿದ್ರೆ ಒತ್ತಾಕ್ಬಿಡ್ತೀನಿ. ನವೀನ, ನೀನ್ ಹೋಗ್ತೀನಾ? ಇಲ್ಲ, ಅವನು ಗಿರೀಶ್ ಹೋಗಿದ್ದಾನೆ. ಯಾರು ಗಿರೀಶ್? ಅದೇ ಇಲ್ಲಿ ಮಾತಾಡ್ಸಿದ್ರಲ್ಲ, ಕಿತ್ತಡಿ ಬಂದಿರಲ್ಲ, ವಿಚಾರಕ್ಕೆ ಬರ್ತೀರ. ಉತ್ಪ್ರೇಕ್ಷೆ ಬೇಡವೋ? ನಮ್ ನವೀನ ಹೋಗ್ಲಿ. ನವೀನ ಇಲ್ಲೇ ಇರ್ಲಿನ. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ನಿಮ್ಗೆಲ್ಲ ಕವಿ ಗಂಗಾಧರೇಶ್ವರನ ಆಶೀರ್ವಾದ ಇದೆಯೋ? ನಿಮ್ಗೆ ಯಾರಿಗೂ ಒಂದು ಚೂರು ತೊಂದರೆ ಆಗದೆ ಇದ್ರೆ ಅದಕ್ಕೆ ಗವಿ ಗಂಗಾಧರೇಶ್ವರ ಕಾರಣನೋ? ಬೆಳಗ್ಗೆ ದೇವರ ದರ್ಶನ ಮಾಡ್ಕೊಂಡ್ ಬಂದ್ರೆ ಫಲನ ಇದು? ಇಲ್ಲ ಅಂದ್ರೆ ಇವರು ಹತ್ಯೆ ಮಾಡುವಂತಹ ಹಂತಕರು ಇವರು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. 10 ನಿಮಿಷಕ್ಕೂ ಪ್ರದೀಪನಿಗೆ ಫೋನ್ ಮಾಡಿ, ಅವನ್ ಸೇಫ್ಟಿ ನಿಮ್ಗೆ ಇಂಪಾರ್ಟೆಂಟು. ನಮ್ಮ ಹತ್ರ ಇರೋ ಒಬ್ಬ ವೀರ ಸಾಕು ಅವ್ರನ್ನ ಹೊಡಿಯೋದಕ್ಕೆ. ಆದ್ರೆ ನಮ್ಮದೆಲ್ಲ ಡಿಫೆನ್ಸ್ ಅಂತ ಕಲ್ಸಿದಾನೆ ಅವ್ರ ಹತ್ರ. ಪಾಪ ಈ ಹುಡುಗರಿಗೆ ಯಾವಾಗಲೂ ಡಿಫೆನ್ಸ್ ಅಲ್ಲೇ ಇರಿ, ಅಟ್ಯಾಕ್ ಮಾಡಬೇಡ ಅಂತ ಹೇಳಿ ತುಂಬಾ ದೇಶಕ್ಕೋಸ್ಕರನೇ ಕೆಲಸ ಮಾಡ್ತಾ ಇದ್ದ ಹುಡುಗರು ಇವರು. ಇವನು ಬೆಳಗ್ಗೆ ಚಿಕ್ಕಮಂಗ್ಳೂರಿಂದ ಬಂದ. ಇವನು ವೃಕ್ಷ ರಕ್ಷೆಗಾಗಿ ಬಂದ. ವೃಕ್ಷ ರಕ್ಷಣೆ ಮಾಡಿದ್ವಿ ಕೂಡ. ಅಹೋರಾತ್ರನಿಗೆ ಮೇಲೆ ಅವರು ಅಟ್ಯಾಕ್ ಮಾಡಿದಾಗ ಇವನು ತನ್ನನ್ನೇ ತಾನೇ ಅಡ್ಡ ನಿಲ್ಲಿಸ್ಬಿಟ್ಟ. ಪಾಪ ಅವನಿಗೆ ಬಿತ್ತು ಏಟು. ಅವನ ಮಗು, ಆ ಮಗು ಹೆಸರು ಕೂಡ ಗೊತ್ತಿಲ್ಲ ಅಹೋರಾತ್ರನಿಗೆ.
ಏನಪ್ಪಿ ಶಿವಕುಮಾರ್ ಇಲ್ಲ, ಇವತ್ತು ಅಹೋರಾತ್ರ ಬದುಕಿದ್ರೆ ಈ ಶಿವಕುಮಾರ್ ಒಬ್ಬ ಕಾರಣ. ಶೀಲ್ಡ್ ಆಗಿ ನಿಂತ್ಬಿಟ್ಟ. ನಾಚಿಕೆ ಆಗ್ತಾ ಇದೆ ಅಹೋರಾತ್ರನಿಗೆ. ಇವನನ್ನು ನಾನು ಕಾಪಾಡಬೇಕು. ನನ್ನ ಮಗನ ವಯಸ್ಸು, ನನ್ನನ್ನು ಇವನು ಕಾಪಾಡಿದ್ದಾನೆ. ಎಂತಹ ವೀರ ಇವನು. ಶಿವಾಜಿ ಮಹಾರಾಜರ ಸುತ್ತಲೂ ಇಂತಹ ವೀರರಿದ್ರು. ನವೀನ್ ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಯಾವ ಚಂದ್ರು? ಇವಾಗ ಮಾತಾಡಕ್ ಆಗ್ತಾ ಇಲ್ಲ. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ನಾವು ಇವತ್ತೇ ನಾವು ಮನೆ ಚೇಂಜ್ ಮಾಡಬೇಕು. ನಮ್ಮ ಮನೆ ಅಡ್ರೆಸ್ ಹುಡುಕಿದ್ದಾರೆ ಇವರು. ನಮ್ಮ ಹೆಣ್ಣು ಮಕ್ಕಳನ್ನು ಕಾಪಾಡೋದಕ್ಕೋಸ್ಕರ ನಾನು ಮನೆ ಲೊಕೇಶನ್ ಚೇಂಜ್ ಮಾಡಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ನಾಮರ್ದರನ್ನ ಇಟ್ಕೊಂಡಿರುವಂತಹ ನಪುಂಸಕರ ಅಣ್ಣ ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಹೆಣ್ಣು ಮಕ್ಕಳಿರುವ ಮನೆ ಒಳಗೆ ನುಗ್ಗುವಷ್ಟು ಧೈರ್ಯ ಬಂತ ಇವನಿಗೆ? ಯಾವ ಸೀಮೆ ನಟ ಇವನು? ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಈಗಲೇ ಅರೆಸ್ಟ್ ಆಗಬೇಕು. ಇವತ್ತೇ ಅರೆಸ್ಟ್ ಮಾಡಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಬೆಳಗ್ಗೆಯಿಂದ ಗಂಗಾಧರೇಶ್ವರ ದೇವಸ್ಥಾನದಿಂದ ಚೆನ್ನಮ್ಮನ ಕೆರೆವರೆಗೂ ಸಿಕ್ಕ ಮರವನ್ನೆಲ್ಲ ಕಾಪಾಡಿಕೊಂಡು ಬಂದಿದ್ದಕ್ಕೆ ಹತ್ಯೆ ಪ್ರಯತ್ನ ಮಾಡ್ತಾನ ಕಿಚ್ಚ ಸುದೀಪ್. ಇವನು ಅರೆಸ್ಟ್ ಆಗಲೇಬೇಕು. ಓ ಕರ್ನಾಟಕದ ಸಿಎಂ, ಓ ಕರ್ನಾಟಕದ ರಕ್ಷಣಾ ಮಂತ್ರಿ, ಏನಿದು? ನಿನ್ನೆ ಫೇಸ್ಬುಕ್ ಅಲ್ಲಿ ಏನೋ ಗುಪ್ತ ಸಮಾಲೋಚನೆ ಮಾಡ್ತಾ ಇದ್ದಾರೆ ಅನ್ಕೊಂಡ್ರೆ ಇದೇನಾ? ಪೊಲೀಸ್ ಕೂಡ ಅವ್ರನ್ನ ಅರೆಸ್ಟ್ ಮಾಡದೆ ನಮ್ಮನ್ನೇ ಕರೀತಾರ? ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಈಗಿಂದೀಗ್ಲೇ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ನ ಎಲ್ಲ ದಾಖಲೆಗಳು, ಅವನ ಅಭಿಮಾನಿಗಳು ಮಾಡಿರುವ ಹೆಣ್ಣ ನಿಂದನೆಯ ದಾಖಲೆಗಳೆಲ್ಲ ಇದೆ. ಬಾಂಬೆ ಪೊಲೀಸ್ ಹತ್ರನೂ ಇದೆ. ಸಂತೋಷ್ ರೆಡ್ಡಿ ಅರೆಸ್ಟ್ ಆಗಬೇಕು. ನವೀನ್ ಕಿಚ್ಚ ಸಾಗರ್ ಗೌಡ ಅರೆಸ್ಟ್ ಆಗಬೇಕು. ನವೀನ್ ಗೌಡ ಅರೆಸ್ಟ್ ಆಗಬೇಕು. ಜಗದೀಶ್ ಜಗ್ಗಿ ಅರೆಸ್ಟ್ ಆಗಬೇಕು. ವಾಸು ಪಾಳೆಗಾರ ಅರೆಸ್ಟ್ ಆಗಬೇಕು. ಶ್ರೀನಿಧಿ ಕಿಚ್ಚ ಅರೆಸ್ಟ್ ಆಗಬೇಕು. ಅಶೋಕ್ ಕಿಚ್ಚ ಅರೆಸ್ಟ್ ಆಗಬೇಕು. ಇವರೆಲ್ಲ ಇನ್ನೂ ಲೆಕ್ಕವಿಲ್ಲದಷ್ಟು 1000ಕ್ಕೂ ಹೆಚ್ಚು ಜನ ಅರೆಸ್ಟ್ ಆಗಬೇಕು. ಏನಾಯ್ತು? ಯಾಕೋ ನೀ ರಾಂಗ್ ಇಲ್ವಾ? ಔಟ್ ಬಾ. ಹಾ, ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಮಕ್ಕಳ ಮೇಲೆ ಹತ್ಯೆ ಮಾಡಕ್ ಬರ್ತಾರ? ಈಗಿಂದೀಗ್ಲೇ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಏನು ಕರ್ನಾಟಕ ರೀ ಇದು? ಏನ್ರಿ ಹಿಂಗ್ ಮಾಡಿ ಇಟ್ಕೊಂಡಿದ್ದೀರಿ? ನಿಮ್ ಇಷ್ಟದಂಗೆ ಆಡಿಸ್ಕೊಂಡಿದ್ದೀರೇನ್ರು? ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಹಲೋ? ಹಾ 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 ಲೈವ್ ಇದೆ. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಓಕೆ, ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಯಾವ ಪಾಲಿಟಿಷಿಯನ್ ನಮ್ಮನ್ನ ಕನ್ವಿನ್ಸ್ ಮಾಡಕ್ ಬರಬಾರ್ದು.
ಯಾವ ಪ್ರೆಸ್ ಅವರು ನನ್ನ ಕನ್ವಿನ್ಸ್ ಮಾಡಕ್ ಬರಬಾರ್ದು, ಯಾವ ಪೊಲೀಸು ನನ್ನ ಕನ್ವಿನ್ಸ್ ಮಾಡಕ್ ಬರಬಾರ್ದು. ಅಹೋರಾತ್ರ 24 ಅವರ್ಸ್ ಲೈವ್ ಅಲ್ಲಿರ್ತಾನೆ. ಕರ್ನಾಟಕದ ಮೂಲ ಪ್ರಜೆ, ನನಗೆ ದೊಡ್ಡವನು. ಇವ್ರ್ಯಾರೂ ಅಲ್ಲ. ನಿಮಗೆ ವಿಷಯ ಗೊತ್ತಾದ್ರೆ ಸಾಕು, ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ದೊಡ್ಡವರೆಲ್ಲ ಬಂದು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಕಿಚ್ಚ ಸುದೀಪ್ ಎಲ್ಲ ಅರೆಸ್ಟ್ ಆಗಬೇಕು. ಕಿಚ್ಚ ನವೀನ್ ಕುಮಾರ್ ಗೌಡ ನೀನು ಅರೆಸ್ಟ್ ಆಗಬೇಕು. ನೋಡಿ ಕಮೆಂಟ್ ಅಲ್ಲಿ ಕೂಡ ನೀವು ಏನ್ ಅಸಹ್ಯವಾಗಿ ಆಡ್ತಾ ಇದಾರೆ. ಗುರುಪ್ರಸಾದ್ ನೀನು, ಕಿಚ್ಚ ರಾಯ್ ನೀನು ಅರೆಸ್ಟ್ ಆಗಬೇಕು. ರಾಜೇಶ್ ವಾಲ್ಮೀಕಿ ನೀನು ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಲೇಬೇಕು. ಹೆಣ್ಣ ನಿಂದಕನ ಅರೆಸ್ಟ್ ಆಗಲೇಬೇಕು. ನನ್ನ ಬೆಂಗಳೂರು ನಾನು ಬಿಡೋದಿಲ್ಲ. ಕಿಚ್ಚ ಸುದೀಪ ನೀನು ಅರೆಸ್ಟ್ ಆಗಬೇಕು. ನೀನು ಥೂ ಹೇಳಿನೇನೋ ನೀನು. ಈ ನಿನಗೆ ಸಾಮಾಜಿಕ ಪ್ರಜ್ಞೆ ಇಲ್ವೇನೋ ನಿನಗೆ? ಏಯ್ ಕಿಚ್ಚ ಸುದೀಪ, ನೀನು ಇಂಥ ರೌಡಿನೇನೋ? ನಿನಗೆ ಬುದ್ಧಿ ಹುಲ್ಲು ತಿನ್ನತ್ತೇನೋ, ಎಲ್ಲಿ ತಿನ್ನತ್ತಾ? ಏಯ್ ಕಿಚ್ಚ ಸುದೀಪ, ನಾಚಿಕೆ ಕೆಟ್ಟವನ್ನೇ ಅಟ್ಯಾಕ್ ಮಾಡಿಸ್ತೀಯನೋ? I don't want to talk to anybody. I don't want any convincing. ಎಲ್ಲ ನಿಮ್ಮವರು ಸರ್. ಯಾರು ನಮ್ಮವರಿಲ್ಲ, ಹೋಗ. ಕನ್ವಿನ್ಸ್ ಮಾಡ್ತಾರೆ. ನೀನು ಏನೋ ಹಿಂಗ್ ಮಾತಾಡ್ತೀಯ? ಅರೆಸ್ಟ್ ಮಾಡ್ಲಿ ಮೊದಲು, ನನ್ನ ಹತ್ರ ಏನೋ ಮಾತು. ಯಾರು ಬೇಡ ನನಗೆ, ನಾನೊಬ್ಬನೇ ಒಬ್ಬಂಟಿ ಕಣ ನಾನು. ಕೊಲ್ತಾರೇನೋ ನೀವು, ಕೊಂದ್ರೆ ಪರವಾಗಿಲ್ಲ, ನನ್ನ ಮಕ್ಕಳ ತಂಟೆಗೆ ಬರಬೇಡಿ ನೀವು. ನನ್ನ ಪುಟ್ಟ ಮಕ್ಕಳು ವೃಕ್ಷ ರಕ್ಷಕರು ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಿದ್ದಾರೆ. ರಾತ್ರಿ ಎಲ್ಲ ಜರ್ನಿ ಮಾಡಿಕೊಂಡು ಅವ್ರ ಮೈ ಮುಟ್ತೀರೇನೋ ನೀವು? ನಾಚಿಕೆ ಗೆಟ್ಟ ಕಿಚ್ಚ ಸುದೀಪ್, ನೀನು ಇಷ್ಟು ನೀಚನೇನಾ? ಇಷ್ಟು ಅಸಹ್ಯದವನ್ನ ನೀನು? ಅಟ್ಯಾಕ್ ಮಾಡಿಸ್ತೀಯ, ಸಂವಿಧಾನಕ್ಕೆ ಅಗೌರವ ಮಾಡಿದ್ಯೇನೋ? ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿಯ ಸಂವಿಧಾನಕ್ಕೆ ಅವಮಾನ ಮಾಡಿದ್ಯೇನೋ? ಎಲ್ಲ ನಡೆದ ಕತೆ ಬರೆಯಮ್ಮೆ, ಸತ್ಯ ಬರೆಯಮ್ಮೆ, ಒಂದು ಚೂರ ಸತ್ಯ ಬರಿಬೇಡ ನೀನು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ, ಸಂವಿಧಾನಕ್ಕೆ ಅವಮಾನ ಮಾಡ್ತೀಯನೋ? ಹೇಳಿ ನಪುಂಸಕ ಮಗಳನ್ನು ನಿಂದಿಸ್ತೀಯನೋ? ನಿನ್ನ ಮಗಳು ವಯಸ್ಸೋದು, ಆ ಕಂದನ್ನ ನಿಂದಿಸ್ತೀಯನೋ ನೀನು? ಥೂ ನೀನು, ಹೇಳಿ ಕಣ ನೀನು. ಎಂತ ಬದುಕು ನಿಂದು? ಇಂಥ ಲೆವೆಲ್ಗೆ ಇಳಿತೀಯನೋ ನೀನು? ಬ್ರಿಟಿಷ್ ಕೂಡ ಹಿಡೀಲಿಲ್ವಲ್ಲ ಇಂಥ ಲೆವೆಲ್ಗೆ. ನಿಮ್ಮಪ್ಪಂದೇನೋ ಕಿಚ್ಚ ಸುದೀಪ ಕರ್ನಾಟಕ? ನಿಮ್ಮಪ್ಪನ ಗಂಟೆನೋ ಇದು ಕರ್ನಾಟಕ? ಕಿಚ್ಚ ಸುದೀಪ್ ಈಗಲೇ ಅರೆಸ್ಟ್ ಆಗಬೇಕು. ನಿಮ್ಮ ಅಪ್ಪಂದೇನಾ ಕರ್ನಾಟಕ? ನಿನ್ನ ಅಪ್ಪನ ಜಾತಕ ಕೂಡ ಬರೀತಾನೆ ಅವ್ರ ಹತ್ರ.
ಏ ಜ್ಯೋತಿಷಿನೋ ಅವ್ರ ಹತ್ರ ಎಲ್ಲ ರಾಡೋದು ನೋಡಿ ರಾಡ್ಗಳು ತಂದು ಕಿಟಕಿಯಿಂದ ಈಚೆ ಕಡೆ ಜೋರ್ ಜೋರ ಚುಚ್ಚೋದಕ್ಕೆ ಏಯ್ ಕಿಚ್ಚ ಸುದೀಪ ಇಷ್ಟೊಂದು ಕಚಡ ನೀನು ಥೂ ನಿಂದು ಒಂದು ಬದುಕೇನೋ ಯಾವ ಹೀರೋನೋ ನೀನು ನಮ್ಮ ಎಂಟೈರ್ ದೇಶದಲ್ಲಿ ಯಾವ ರಾಷ್ಟ್ರದಲ್ಲೂ ನಿನ್ನಷ್ಟು ಕೀಳು ಹೀರೋ ಇಲ್ವೋ ಈ ರೀತಿನೇನೋ ಥೂ ಹುಡುಕರನ್ನ ಕಳಿಸ್ತೀಯನೋ ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು ಅಷ್ಟೇ ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು ಈಗಿಂದೀಗ್ಲೇ ಅರೆಸ್ಟ್ ಆಗಬೇಕು ಯಾರ ನೀನ ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು ಬೇರೆ ಎಲ್ಲ ಹೀರೋಗಳು ಕಣ್ಣು ಮುಚ್ಕೊಂಡು ನಾನ್ ಯಾಕೋ ಹೋಗ್ಬೇಕು ನೀನು ಹೋಗು ನೀನು ಅಮ್ಮ ಕರ್ಕೊಂಡೋಗು ಅಮ್ಮನ ಅಲ್ಲಿ ಸೇಫ್ಟಿ ಬೇಕೋ ಇವ್ರ ಜೊತೆ ದೇವರಾಜ ಯಾರಾದ್ರೂ ಒಳ್ಳೆ ಸ್ಟ್ರಾಂಗ್ ಕಲ್ಸೋ ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು ಈಗಿಂದೀಗ್ಲೇ ಅರೆಸ್ಟ್ ಆಗಬೇಕು ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕಷ್ಟೇ ಈಗಿಂದೀಗ್ಲೇ ಅರೆಸ್ಟ್ ಆಗಬೇಕು ಎಸ್ ಯು ಸ್ಪಾಟೆಡ್ ಮೀ ಬೆಟಾ ಥ್ಯಾಂಕ್ ಯು I am not worried about myself. I am a vegetable 50 years old. I lost my life for my country. That's a proud for me. But I don't want to lose these small children. Just sprouted towards the patriotism. They attacked on my children. My favorite Karnataka Vriksha Rakshaka children they attacked. I don't forgive them. I don't forgive them. Kicha Sudeep, you should get arrested immediately if Karnataka law and order is good. Immediately. See other heroes, nobody having guts to tell and stand towards truth. They are interested in their own business. This is my Karnataka, my favorite Karnataka. Oh Kannada Mata, I love you. All Indians see the condition of my state. See what is happening in my state. My voice against anti-gambling has caused me this death attack from Kicha Sudeep Abhimanis. They attacked the family. They attacked. They came inside home and attacked all of us who are doing Vriksha Raksha from morning. Kicha Sudeep should get arrested immediately. Kicha Sudeep arrest ಆಗಬೇಕು Kicha Sudeep arrest ಆಗಬೇಕು ಯಾವನೋ ನೀನು ರಮೇಶ ಅವ್ರ ಹತ್ರ ಬುದ್ಧಿ ಕಲ್ತ್ಕೋಬೇಕೇನೋ ನಾಚಿಕೆಗೆಟ್ಟವನೇ ನೀನು ಅರೆಸ್ಟ್ ಆಗ್ಬೇಕೇನೋ ಜೊತೆಲಿ I am always strong. I am worried about my children who came all around Karnataka. They are very small. They have to see this life. They got attacked only because of to protect me. How can small children protect me? I should protect them. See, this boy came from Chikmagalur to protect me. How can I accept this? He got attacked because of he's protected me. How can a small child should live his life for Ahoratra? How can Ahoratra live by seeing all this? I want to give my life for this child. See how he is watching me,
how he is protecting me. Yeah, he is protecting me like a bodyguard, but actually he is a Vruksha Rakshaka. He is a Mr. Chikmagalur, he is a Mr. Karnataka. Best bodybuilder, but is from morning he is protecting me. How can I live by getting protected by this small people? See, this is attacked rod they used in the morning. You can see this live. See, police also could not arrest those fellows. The main culprit, Kicha Sudeep, should get arrested. In front of those gundas, police told me to come out. That is not the way. Kicha should be arrested. Do you know who is Kicha? In Salman Khan's movie, he acted as a villain. Do you know this Ega picture in Telugu? In that he acted as a villain. You know why? This Bahubali, in that he acted as a Arabian who came to Bahubali's place to sell his sword. That fellow is Kicha Sudeep. He's a big villain. He's a woman abuser. Kicha Sudeep could get arrested immediately. If Karnataka law and order is good, Kicha Sudeep should get arrested immediately. See how the boys are protecting me in the house. Continuously. You see the beginning of this live. They attacked. Kicha Sudeep get arrested. Tatpara is with me. See, तत्परा का घर में अटैक किया मेरे को बेंगलोर में. तत्परा जो घर में रहता है वही घर में अटैक किया ये लोग. लकीली मीटिंग के लिए कर्नाटका का ऑल वृक्ष रक्षकास केम. वी हैड lunch and we was discussing about patriotism and they attacked immediately. See, in this comments also some dirty Kicha Sudeep Abhimanis fans are doing female abuse as well as murder threats. This is Karnataka today. Immediately Kicha Sudeep should get arrested. रुको थोड़ा रेस्ट करो. रेस्ट करो थोड़ा. रुको बेटा. जय लाइव अಲ್ಲಿದ್ದೀರಿ ಮಾತಾಡ್ರ ಸತ್ಯ ಮಾತಾಡ್ರ ಸತ್ಯ ಮಾತಾಡ್ರೋ ನೀವು. ಸುದೀಪ್ ಅಭಿಮಾನಿಗಳು ಇವತ್ತು ಏಕಾಏಕಿ ಹೆಣ್ಮಕ್ಳಿರುವಂತ ಮನೆಗೆ ಬಂದು ಗುಂಡಾಗಿರಿ ಮಾಡಿದ್ದಾರೆ. ಕಿಟಕಿನ ಗ್ಲಾಸ್ ಗಳನ್ನ ನೋಡಿದ್ದಾರೆ, ಕಿಟಕಿನ ರಾಡ್ ಅಲ್ಲಿ ಚುಚ್ಚಕ್ ಟ್ರೈ ಮಾಡಿದ್ದಾರೆ. ಮತ್ತೆ ಹೆಣ್ಮಕ್ಳಿಗೆ ಈ ಹೆಣ್ಮಕ್ಳಿರುವಂತ ಮನೆಗೆ ಏಕಾಏಕಿ ನುಗ್ಗಿ ಅವ್ರನ್ನ ಜೋರ ಗಲಾಟೆ ಮಾಡಿದ್ರು. ಊಟ ಕೂಡ ಮಾಡಿಲ್ಲ ಅವರು. ಮತ್ತೆ ಇಂತ ಅಭಿಮಾನಿ ಸಂಘ ಇದನ್ನ ಕಿಚ್ಚ ಸುದೀಪ್ ಅಭಿಮಾನಿ ಸಂಘ ಕಟ್ತಿದ್ದಾನ ಅಥವಾ ರೌಡಿಸಂ ಸಂಘ ಕಟ್ತಿದ್ದಾನ? ಚಿಕ್ಕ ಮಗು 7th ಸ್ಟ್ಯಾಂಡರ್ಡ್ ಮಗು ಎಷ್ಟು ಭಯ ಬಿದ್ದಿದೆ ನೋಡಿ. Is this the way? Is this the way? Who is that? ಅಭಿಮಾನಿ ಸಂಘದ ಅಧ್ಯಕ್ಷ ಅಂತ ನವೀನ್ ಗೌಡ ಎಣ್ಣೆ ಹೊಡೆದಿರುವಂತಹ ಅಭಿಮಾನಿಗಳು ಕರ್ಕೊಂಡ್ ಬಂದಿದ್ದಾನೆ. ಅವಾಚ್ಯವಾಗಿ ಇಲ್ಲೇ ನಿಂದನೆ ಮಾಡ್ತಿದ್ದಾರೆ. ಗಬ್ಬು ವಾಸನೆ ಬರ್ತಿದೆ. ಅಷ್ಟೇ ಅಲ್ಲ, ಖಾರದ ಪುಡಿ ಬೇರೆ ಬೇರೆ ಐಟಮ್ಸ್ ಎಲ್ಲ ತಂದಿದ್ದಾರೆ ಇವರು. ಕಾರ್ ಪುಡಿ ಪೊಲೀಸರೇ ಕೊಟ್ಟು ಕಳಿಸಿದ್ದೀವಿ. ಆಚಾರ್ಯದಾರ ಯಾರಿದ್ದಾರೆ? ಯಾರು ಇಲ್ಲ, ಪೊಲೀಸ್ ಇದ್ದಾರೆ ಅಷ್ಟೇ. ಇಲ್ಲಿ ಲೈವ್ ಮಾಡೋ ಇಲ್ಲಿ ಮಾಡಿದ್ದೀನಿ ಅವಾಲಿಂದ ಲೈವ್ ಇದೆ. ಅಣ್ಣ ಹೊರಗಡೆ ಹೋಗಿ ಸುಮ್ಮನೆ ನೀನು. ಓ ವೆರಿ ಗುಡ್. 20 ಮಂದಿನ ಏಯ್ ಇಲ್ಲೇ ದೇವರಾಜ ಇಲ್ಲೇ. ಏಯ್ ದೇವರಾಜ ಮಾತಾಡ್ತೀನ? ನವೀನ ಮಾತಾಡ್ತೀನ? ಧೈರ್ಯ ಇದೆಯಾ? ಮಾತಾಡ. ಕತೆ ಹೇಳ, ಸತ್ಯ ಕತೆ ಹೇಳ. ನೋಡಿ, ಕಿಚ್ಚ ಸುದೀಪ್ ಅಭಿಮಾನಿಗಳು ಅಂತ ಹೇಳ್ಕೊಂಡೇ ಬಂದಿದ್ದು ಇವತ್ತು ನವೀನ್ ಗೌಡ. ಅಭಿಮಾನಿ ಎಲ್ಲ ಅಭಿಮಾನಿಗಳ ಸಂಘದ ಅಧ್ಯಕ್ಷನೇ ಬಂದಿದ್ದು.
ಎಲ್ಲ ಲೈವ್ ಇದೆ, ಯಾವುದೇ ಎಡಿಟಿಂಗ್ ಇಲ್ಲ. ಯಾವ್ದು ಎಡಿಟ್ ಇಲ್ಲ. ಸೊ ಒಂದು ಜನ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಒಂದು ಸಂಘಟನೆಯನ್ನ ಕಟ್ಕೊಂಡ್ರೆ 4 ಜನ ಉಪಯೋಗ ಆಗುವಂತದ್ದು ಸಂಘಟನೆಗಳನ್ನ ಕಟ್ಕೋಬೇಕು. ಈ ತರ ಏಕಾಏಕಿ ಒಬ್ರ ಮೇಲೆ ಧಮಕಿ ಹಾಕೋದಾಗಿರ್ಬೋದು ಅಥವಾ ಒಬ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಅಂತ ಬರೋದಾಗಿರ್ಬೋದು, ಇದು ನಮ್ಮ ದೇಶದ ಸಂವಿಧಾನಕ್ಕೆ ಇದು ಒಳ್ಳೇದಲ್ಲ. ಈ ತರ ಸಮಾಜಘಾತುಕರು ಇರುವಾಗ ನಮ್ಮ ಸಂವಿಧಾನ ಎಲ್ಲಿ ಉದ್ಧಾರ ಆಗುತ್ತೆ ಯೋಚನೆ ಮಾಡಬೇಕು ನಮ್ಮ ಜನ. ಹಾಗೂ ಯಾರೋ ಅಭಿಮಾನಿಗಳು ಏನೋ ಅಂತ ಹೇಳ್ಕೊಳ್ಳೋದಕ್ಕಿಂತ ನಾವು ನಮ್ಮ ತಂದೆ ತಾಯಿಗಳಿಗೆ ಫಸ್ಟ್ ಅಭಿಮಾನಿಗಳಾಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಧ್ಯೇಯ. ಆಮೇಲೆ ಏಕಾಏಕಿ ಬಂದು ಒಬ್ರು ಮನೆಯಲ್ಲಿ, ಅದು ಹೆಣ್ಮಕ್ಳಿರೋ ಮನೆಗಳಲ್ಲಿ ಈ ತರ ದೌರ್ಜನ್ಯ ಮಾಡೋದಾಗಿರ್ಬೋದು, ಕುಡ್ಕೊಂಬರೋದಾಗಿರ್ಬೋದು, ಕಿಟಕಿ ಗ್ಲಾಸ್ಗಳನ್ನ ಹೊಡೆದಾಕೋದಾಗಿರ್ಬೋದು, ಇದು ನಮ್ಮ ಸಂವಿಧಾನ ಏನ್ ಹೇಳುತ್ತೆ ಅನ್ನೋದು ಅವ್ರಿಗೆ ಸಂವಿಧಾನನ ತಿಳಿಸ್ಬೇಕಾಗತ್ತೆ. ಪೊಲೀಸ್ ಇಲಾಖೆ ಇದೆ, ಇವತ್ತು ನ್ಯಾಯಾಂಗ ಇದೆ. ಈ ನ್ಯಾಯಾಂಗದಲ್ಲಿ ಪೊಲೀಸ್ ಏನೇನಿದ್ದಾರೆ ಇಲ್ಲಿ ನಮ್ಮ ಸಮಾಜದಲ್ಲಿ, ಇವರೆಲ್ಲ ಒಗ್ಗಟ್ಟಿಂದ ಸೇರ್ಕೊಂಡು ನ್ಯಾಯ ದೊರಕಿಸಬೇಕಾಗಿದೆ. ನಮ್ಮ ತಪ್ಪಿದ್ದರೆ ನಮ್ಮನ್ನು ಕೂಡ ಅವರು ಶಿಕ್ಷಿಸಲಿ, ನಮಗೆ ಬೇಜಾರಿಲ್ಲ. ಆದರೆ ಒಬ್ಬ ಅಭಿಮಾನಿಗಳ ಸಂಘ ಅಂತ ಹೇಳ್ಕೊಂಡು ಕಿಚ್ಚ ಸುದೀಪ್ ಅಭಿಮಾನಿಗಳ ಸಂಘ ರಾಜ್ಯಾಧ್ಯಕ್ಷ ಆಗಿರೋನು ಬಂದು ಈ ತರ ಧಮಕಿ ಹಾಕಿರೋದು, ಜನರನ್ನ ಕರ್ಕೊಂಡ್ಬಂದು ಬೆದರಿಕೆ ಹಾಕೋದಾಗಿರ್ಬೋದು, ಇದು ಏನು ಅನ್ನೋದನ್ನ ಸಮಾಜನ ತಿಳಿಸ್ಬೇಕು ಅವ್ರಿಗೆ. ಇಲ್ಲ ಅಂದ್ರೆ ನಮ್ಮ ಸಮಾಜ ಉದ್ಧಾರ ಆಗೋದೇ ಇಲ್ಲ. ಇದೇ ತರ ಹಾಳಾಗ್ತಾ ಹೋಗುತ್ತೆ. ಸಮಾಜದಲ್ಲಿ ಹೆಚ್ಚು ಶಾಂತಿ ಅನ್ನೋದು ನೆಲೆಸಲ್ಲ. ಬರೀ ಕ್ರೌರ್ಯ, ಅವ್ರು ನೋಡಿ ತಿನ್ನೋದು, ಇವ್ರು ನೋಡಿ ತಿನ್ನೋದು, ಇದೇ ಆಗುತ್ತೆ. ಮನೆ ಇದು ಇಲ್ಲಿ ಪದ್ಮನಾಭನಗರ ದೇವೇಗೌಡ ಪೆಟ್ರೋಲ್ ಬಂಕ್ ಅಂತ ಹೋಗೋದು. ನೆಕ್ಸ್ಟ್ ಯಾರು ಮಾತಾಡ್ತಾರೋ? ಯಾರು ಮಾತಾಡ್ತೀನಾ? ಧೈರ್ಯ ದಿನ ಹೇಳು ಸತ್ಯ. ಸ್ನೇಹಿತರೆ ನಮಸ್ಕಾರ. ಇಷ್ಟು ದಿನ 1 ವರ್ಷದಿಂದ ಜೂಜಾಟ ಆಡಿಸ್ಕೊಂಡು ಬಂದಂತ ನಟರಿಗೆ ನಾವು ವಿರೋಧಿಸಿದ್ವಿ ಎಲ್ಲರೂ ಸೇರಿ. ಇದು ಆಡಿಸಿದ ತಪ್ಪು. ಕರೋನಾ ಅಂತ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಜನಗಳ ಹತ್ರ ದುಡ್ಡು ಕೂಡ ಇಲ್ಲ. ಅಂತ ಸಂದರ್ಭದಲ್ಲಿ ಜೂಜಾಡಿಸಿದ ಮೊದಲನೇ ತಪ್ಪು. ದೊಡ್ಡ ನಟರಿಗೆ ಸ್ವಲ್ಪ ಜವಾಬ್ದಾರಿ ಅನ್ನೋದಿರುತ್ತೆ. ಎಲ್ಲರೂ ಕೂಡ ಅವತ್ತನ್ನ ಫಾಲೋ ಮಾಡೋರೇ ಇರೋದ್ರಿಂದ ಸ್ವಲ್ಪ ಜವಾಬ್ದಾರಿ ಅನ್ನೋದನ್ನು ಸ್ವಲ್ಪ ಇದ್ದೇ ಇರುತ್ತೆ. ಹಾಗಾಗಿ ಜೂಜಾಡಿಸಿದ ಮೊದಲನೇ ತಪ್ಪು. ಹಾಗಾಗಿ ಅದನ್ನ ವಿರೋಧಿಸಿದ್ದಾರೆ ಅವರ ಹತ್ರ. ಅವರು ಅದನ್ನ ವಿರೋಧಿಸಿದ ತಕ್ಷಣ ಆತನ ಮನೆಯ ಹೆಣ್ಣು ಮಕ್ಕಳ ತಲೆ ಮೇಲೆ ಚಪ್ಪಲಿ ಇಟ್ಟು ಅಶ್ಲೀಲವಾಗಿ ಚಿತ್ರಿಸುವಂತದ್ದು ಬಹಳ ದೊಡ್ಡ ತಪ್ಪು. ಈ ರೀತಿ ಯಾರು ಕೂಡ ಮಾಡಬಾರ್ದಾಗಿತ್ತು. ಆದ್ರೆ ಇವತ್ತು ನಡೆದಿರುವಂತಹ ಘಟನೆ, ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನಾವು ಮತ್ತೊಮ್ಮೆ ಪರಿಶೀಲನೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಇದು. ಮನೆಗೆ ಹೆಣ್ಮಕ್ಳಿರುವಂತಹ ಮನೆಗೆ ಏಕಾಏಕಿ ನುಗ್ಗಿ ದಾಂಧಲೆ ನಡೆಸಿದ್ದಾರೆ. ಕಿಟಕಿ ಗಾಜುಗಳೆಲ್ಲ ಹೊಡೆದಿದ್ದಾರೆ. ಈ ರೀತಿ ಆಗಿರೋದು ಖಂಡನೀಯ ಅಂತವಂಥದ್ದು. ಇದು ಯಾವುದೇ ರೀತಿಯ ಅಭಿಮಾನಿಗಳು ಈ ರೀತಿ ವರ್ತಿಸಬಾರದು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಇನ್ಯಾರಿಗಿದೆ? ಧನ್ಯವಾದ ಗೆಳೆಯರೆ, ಇಷ್ಟೊತ್ತು ಜೊತೆಲಿದ್ದಕ್ಕೆ. ನಿಮ್ಮೆಲ್ಲರಿಗೂ ಚರಣಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ. ಅಹೋರಾತ್ರನಿಗೂ. ಕರ್ನಾಟಕದಲ್ಲಿ ಯಾರ ಹೆಣ್ಮಗುಗೂ ಇನ್ನು ಮುಂದೆ ರೂಲ್ ತರಬೇಕು. ಕರ್ನಾಟಕ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣ ನಿಂದನೆ ನಡೀಬಾರದು. ಜೂಜಾಟ ನಿಲ್ಲಿಸಬೇಕು. ಆನ್ಲೈನ್ ಜೂಜಾಟ, ಆನ್ಲೈನ್ ರಮ್ಮಿ ನಿಲ್ಲಿಸಬೇಕು. ಇಲ್ಲ ಅಂದ್ರೆ ಅಹೋರಾತ್ರನ ಹೆಣ ಬೀಳಬೇಕು. ಹೆಣ್ಣ ನಿಂದನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟ್ರಿಕ್ಟ್ ಲಾ ಅಂಡರ್
ಆರ್ಡರ್ ಪ್ರಕಾರ ನಿಲ್ಲಿಸಬೇಕು. ಕರ್ನಾಟಕ ಕಮಿಷನರ್, ಸಿಎಂ, ಹೋಮ್ ಮಿನಿಸ್ಟರ್, either you should kill me or you should stop all these things and get Mr. Kicha Sudeep arrested immediately. ಧನ್ಯವಾದ. ಕಿಚ್ಚ ಸುದೀಪ್ನ ಅರೆಸ್ಟ್ ಮಾಡಬೇಕು, ಜೂಜಾಟ ನಿಲ್ಲಿಸಬೇಕು, ಹೆಣ್ಣ ನಿಂದನೆ ನಿಲ್ಲಿಸಬೇಕು. ರಕ್ಷಣಾ ಸಚಿವ, ಸಿಎಂ, ಪೊಲೀಸ್ ಕಮಿಷನರ್ ಇಷ್ಟು ಮಾಡ್ಬೇಕು ನೀವು. ಅಹೋರಾತ್ರ ಸಾಯೋವರೆಗೂ ಈ ಹೋರಾಟ ನಿಲ್ಲೋದಿಲ್ಲ. ಧನ್ಯವಾದ. ಅಹೋರಾತ್ರ.